ಹಲೋ ನಮಸ್ಕಾರ ಎಲ್ಲರಿಗೂ ಗೋಡೆಸ್ವರ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದು ಮೊದಲನೇ ರೀಡಿಂಗು ಈ ವರ್ಷದಲ್ಲಿ ಪೋಸ್ಟ್ ಮಾಡ್ತಾ ಇರೋದು. ಹ್ಯಾಪಿ ವಂಡರ್ಫುಲ್ 2026 ನಿಮಗೂ ನಿಮ್ಮ ಫ್ಯಾಮಿಲಿಯವರೆಲ್ಲರಿಗೂ. ಸೊ ಇವತ್ತಿನ ರೀಡಿಂಗಲ್ಲಿ ನೀವು ಯಾವುದ್ರ ಬಗ್ಗೆ ತುಂಬ ಆಲೋಚಿಸ್ತಾ ಇದ್ದೀರಾ, ತಲೆ ಕೆಡಿಸ್ಕೊಳ್ತಾ ಇದ್ದೀರಾ, ಅಥವಾ ಜನರಲ್ ಆಗಿ ಈಗ ಸದ್ಯಕ್ಕೆ ನಿಮಗೆ ಬೇಕಾಗಿರುವಂಥ ಮೆಸೇಜಸ್ಸು ಅಥವಾ ಗೈಡೆನ್ಸು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ, ಅದನ್ನು ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ದ ಇಂಪಾರ್ಟೆಂಟ್ ಮೆಸೇಜಸ್ ನೀವು ಆಲೋಚನೆ ಮಾಡ್ತಾ ಇರೋ ವಿಚಾರದ ಬಗ್ಗೆ ಅಥವಾ ಇನ್ ಜನರಲ್ ಆಗಿ. ಲೆಟ್ಸ್ ಸ್ಟಾರ್ಟ್. ಆ್ಯಸ್ ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಲ್ಯಾಪಿಸ್ ಲಜೂಲಿ. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಪೈರೇಟ್. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2 ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಇವತ್ತು ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು ಲ್ಯಾಪಿಸ್ ಲಜೂಲಿ. ಸೊ ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ತೋರಿಸ್ತಾ ಇರೋದು ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ, ಅಂದರೆ ನಿಮ್ಮ ಮಣಿಪುರ ಚಕ್ರ. ನಿಮ್ಮ ಕಾನ್ಫಿಡೆನ್ಸ್ ಬಗ್ಗೆ ಇರ್ಬೋದು, ಅಥವಾ ಈಗ ಜನರಲ್ ಆಗಿ ನೀವು ಯಾವುದ್ರ ಬಗ್ಗೆ ಆದರೂ ಡಿಸಿಷನ್ ಮಾಡೋದು ಗೊತ್ತಿದೆ, ಅಥವಾ ಇದನ್ನು ಮಾಡಬೇಕು ಅಂತ ಗೊತ್ತಿದೆ, ಅಥವಾ ಈ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಗೊತ್ತಿದೆ. ಈ ಡಿಸಿಷನ್ ಸ್ವಲ್ಪ ಕಷ್ಟ ಇದೆ, ಬಟ್ ಇದೇ ರೈಟ್ ಡಿಸಿಷನ್ ಅಂತ ಅನಿಸಿರ್ಬೋದು ನಿಮಗೆ. ಅಥವಾ ಸ್ವಲ್ಪ ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬರಬೇಕಾಗಿರುವಂಥ ಸಿಚುವೇಶನ್ ಇರ್ಬೋದು. ವಾಟ್ ಎವರ್ ಇಟ್ ಈಸ್, ಈಗ ಸದ್ಯಕ್ಕೆ ನಮಗೆ ಬೇಕಾಗಿರೋದು ಮೋರ್ ಕಾನ್ಫಿಡೆಂಟಾಗಿ, ಸ್ವಲ್ಪ ಧೈರ್ಯವಾಗಿ, ನಾವು ನಮ್ಮ ಸುತ್ತ ಹಾಕ್ಕೊಂಡಿರುವಂಥ ಆ ಬೌಂಡ್ರಿಯಿಂದ ಸ್ವಲ್ಪ ನಾವು ಆಚೆ ಹೋಗೋದು ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ನೆಕ್ಸ್ಟ್ ಗ್ರೂಪ್ಗೆ ಈ ಥರ ಒಂದು ಮೆಸೇಜ್ ಬರುತ್ತೆ ಅಂತ, ಬಿಕಾಸ್ ದಟ್ ಇಸ್ ಪೈರೇಟ್. ಆ್ಯಂಡ್ ಪೈರೇಟ್ ಬಂದು ಇಟ್ ಈಸ್ ಅಬೌಟ್ ನಮ್ಮ ಲೀಡರ್ಶಿಪ್ ಎಬಿಲಿಟೀಸ್ ಬಗ್ಗೆ ಮಾತಾಡುತ್ತೆ ಅಂತ ಹೇಳಿ ನನ್ನ ಮೈಂಡಲ್ಲಿ ಅಂದ್ಕೊಂಡಿದ್ದೆ. ಬಟ್ ಲ್ಯಾಪಿಸ್ ಲಜೂಲಿಗೆ ಈ ಥರ ಮೆಸೇಜ್ ಬರುತ್ತೆ ಅಂತ ಹೇಳಿ ಇಟ್ ಈಸ್ ಸಮ್ಟೈಮ್ಸ್ ರೇರ್ ಆಗಿ ನನಗೆ ಸರ್ಪ್ರೈಸ್ ಮಾಡೋದು ರೀಡಿಂಗ್ಸು. ಬಟ್ ದಿಸ್ ಈಸ್ ಒನ್ ಆಫ್ ದೋಸ್ ಮೊಮೆಂಟ್ಸ್ ನನಗೆ ಸರ್ಪ್ರೈಸ್ ಮಾಡಿದಂಥ ಮೆಸೇಜ್ ಇದು. ಬಟ್ ಎನಿವೇ, ಈ ಟೈಮಲ್ಲಿ ನಮಗೆ ಬೇಕಾಗಿರೋದು ಮೋರ್ ಕಾನ್ಫಿಡೆನ್ಸ್. ನಾವು ಹೋಗ್ತಾ ಇರೋ ದಾರಿನಲ್ಲಿ ಆ್ಯಂಡ್ ವಿ ಹ್ಯಾವ್ ಟು ಪುಷ್. ನಮ್ಮ ಸುತ್ತ ನಾವು ಹಾಕ್ಕೊಂಡಿರುವಂಥ ಆ ಬೌಂಡ್ರಿನ ಸ್ವಲ್ಪ ನಾವು ಪುಷ್ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಿಮಗೆ ಏನು ಬೇಕಿದೆ ಆ ಬೌಂಡ್ರಿಯಿಂದ ಸ್ವಲ್ಪ ಆಚೆ ಇರೋ ಥರ ಇದೆ. ಈಗ ಸದ್ಯಕ್ಕೆ ಇದು ತುಂಬ ಕಷ್ಟ ಅಂತ ಅನ್ನಿಸ್ಬೋದು, ಅಥವಾ ತುಂಬ ಸ್ವಲ್ಪ ವೈಲ್ಡ್ ಡಿಸಿಷನ್ ಇದು ಅಂತ ಅನ್ನಿಸ್ಬೋದು, ಅಥವಾ ಇಟ್ ಮೇ ಬಿ ಅ ಲಿಟಲ್ ಬಿಟ್ ಅನ್ಕಂಫರ್ಟಬಲ್ ಸಿಚುವೇಶನ್ ಇರ್ಬೋದು. ವಾಟ್ ಎವರ್ ಈಸ್ ಗೋಯಿಂಗ್ ಆನ್ ಈಗ ಸದ್ಯಕ್ಕೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಜಸ್ಟ್ ಮೇಕ್ ಅ ಡಿಸಿಷನ್ ಲಾಂಗ್ ಟರ್ಮ್ಗೆ ಅಂತ ಹೇಳಿ. ಮೇಕ್ ಅ ಡಿಸಿಷನ್ ಫಾರ್ ಅ ಲಾಂಗ್ ಟರ್ಮ್ ಗೇಮ್. ಆ್ಯಂಡ್ ಬ್ರಾಡಾಗಿ ಯೋಚನೆ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು ಗ್ರೂಪ್ ನಂಬರ್ 1. ಓಕೆ. ಆ್ಯಂಡ್ ಆಲ್ಸೋ ಇದು ನಮ್ಮ ಪರ್ಪಸ್, ಲೈಕ್ ಇದು ಥ್ರೋಟ್ ಚಕ್ರಕ್ಕೆ ರಿಲೇಟ್ ಆಗಿರೋದು. ಸೊ ನಮ್ಮ ಲೈಫ್ ಪರ್ಪಸ್ಸು ಅಥವಾ ನಮ್ಮ ಡೆಸ್ಟಿನಿ ಅನ್ಫೋಲ್ಡ್ ಆಗುವಂಥ ಸಿಚುವೇಶನ್ ಇರ್ಬೋದು ಇದು. ಈ ಡಿಸಿಷನಿಂದಾಗಿ ಮಲ್ಟಿಪಲ್ ಅದರ್ ಡೋರ್ಸ್ ಓಪನ್ ಆಗುವಂಥ ಚಾನ್ಸಸ್ ಇರುವಂಥ ಡಿಸಿಷನ್ ಇರ್ಬೋದು, ಅಥವಾ ಡೈರೆಕ್ಷನ್ ಇರ್ಬೋದು ಇದು. ವಾಟ್ ಎವರ್ ಇಟ್ ಈಸ್, ಈಗ ಸದ್ಯಕ್ಕೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಹೇಳ್ತಾ ಇರೋದು, ಯು ಲೈಕ್ ವಿ ಆರ್ ನಾಟ್ ಫೋರ್ಸಿಂಗ್ ಯು ಈ ಡಿಸಿಷನ್ ಮಾಡಿ ಅಥವಾ ಇದನ್ನು ಇದೇ ಥರ ಮಾಡಿ ಅಂತ ಹೇಳಿ. ಬಟ್ ಕ್ಯಾನ್ ಯು ಥಿಂಕ್, ಇದ್ರ ಬಗ್ಗೆ ಆಲೋಚನೆ ಮಾಡ್ಬೋದಾ ಸ್ವಲ್ಪ ನಾವು ಡೀಪಾಗಿ, ಇಸ್ ದಿಸ್ ಪ್ರಾಕ್ಟಿಕಲಿ ಪಾಸಿಬಲ್ ಅಂತ ಹೇಳಿ. ಬಿಕಾಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಪ್ರಕಾರ ಯು ಹ್ಯಾವ್ ಅ ಲಾಡ್ ಆಫ್ ಸ್ಟ್ರೆಂತ್, ಯು ಆರ್ ವೆರಿ ಸ್ಟ್ರಾಂಗ್, ವೆರಿ ಬ್ರೇವ್. ನಿಮ್ಮ ಕೈಲಿ ಸಾಧ್ಯ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತು ಸ್ಪಿರಿಚುವಲ್ ರೆಲ್ಮಲ್ಲಿ. ಬಟ್ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದಾಗ, ಭೂಮಿ ಮೇಲೆ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನೋಡಿದಾಗ, ಈಗ ಸದ್ಯಕ್ಕೆ ಅದು ತೀರಾ ಲೈಕ್ ನಮಗೆ ಹಿಂಸೆ ಕೊಡುವಂಥ ವಿಚಾರ ಇರ್ಬೋದು. ಲೈಕ್ ಮನಸ್ಸಿಗೆ ಸ್ವಲ್ಪ ಡಿಫಿಕಲ್ಟಾಗಿ, ಅನ್ಕಂಫರ್ಟಬಲ್ ಆಗಿ ಮುಂದೆ ಹೋಗುವಂಥ ಸಿಚುವೇಶನ್ ಇರ್ಬೋದು. ವಾಟ್ ಎವರ್ ಇಟ್ ಈಸ್, ಗ್ರೂಪ್ ನಂಬರ್ 1 ಹೋಪ್ಫುಲಿ ನಿಮ್ಮ ಸಿಚುವೇಶನ್ಗೆ ಇದು ರೆಸೊನೇಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಏನು ಮೆಸೇಜ್ ಬರ್ತಾ ಇದೆ ಅಥವಾ ಏನು ಹೇಳೋ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿ. ಇದು ನಿಮಗೂ ನಿಮ್ಮ ಗೈಡ್ಸು ಮಧ್ಯ ಇರೋವಂಥ ಇನ್ಫಾರ್ಮೇಷನ್ ಇದು. ಐ ಆಮ್ ಜಸ್ಟ್ ಅ ಚಾನಲ್, ಐ ಆಮ್ ಜಸ್ಟ್ ಅ ಬ್ರಿಡ್ಜ್. ಸೊ ದಿಸ್ ಈಸ್ ಯೋರ್ ಜಾಬ್. ಇದು ಯಾವ ರೀತಿ ನಿಮ್ಮ ಲೈಫ್ ಸಿಚುವೇಶನ್ಗೆ, ಸಿನಾರಿಯೋಗೆ ರೆಸೊನೇಟ್ ಆಗುತ್ತೆ ಅನ್ನೋದು. ಬಟ್ ದಟ್ ಈಸ್ ವಾಟ್ ದ ಮೆಸೇಜ್ ಈಗ ಸದ್ಯಕ್ಕೆ ಬರ್ತಾ ಇರೋದು. ಕ್ಯಾನ್ ಯು ಬಿ ಅ ಲಿಟ್ಲ್ ಮೋರ್ ಅನ್ಕಂಫರ್ಟಬಲ್ ಈ ಸಿಚುವೇಶನಲ್ಲಿ. ಬಿಕಾಸ್ ನಿಮ್ಗೆ ಏನು ಬೇಕು ಅದು ಸ್ವಲ್ಪ ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಇರೋದು. ಫಾರ್ ಎಕ್ಸಾಂಪಲ್, ನೀವು ಯಾವತ್ತು
ಐ ಡೋಂಟ್ ನೋ ಯಾಕೆ ಇತ್ತೀಚೆಗೆ ಹಾಡು ಹೇಳೋ ಎಕ್ಸಾಂಪಲ್ಸ್ ಬರುತ್ತೆ ಅಂತ ಹೇಳಿ. ನಾವು ವಿ ಆರ್ ವೆರಿ ಲೈಕ್ ಬಾತ್ರೂಮ್ ಸಿಂಗರ್ಸ್, ಲೈಕ್ ದೆರ್ ಇಸ್ ಅನ್ ಆಪರ್ಚುನಿಟಿ, ಲೈಕ್ ಎಲ್ಲರೂ ಕೂತ್ಕೊಂಡು ಹಾಡ್ತಾ ಇದ್ದೀವಿ ಆ್ಯಂಡ್ ದೆನ್ ದಿಸ್ ಇಸ್ ವೆರಿ ಅನ್ಕಂಫರ್ಟಬಲ್. ನಮಗೆ ಆ ಗ್ರೂಪ್ ಸಿನಾರಿಯೋನಲ್ಲಿ ನಮ್ಮನ್ನು ನಾವು ಆ ಸೆಂಟರ್ ಆಫ್ ಅಟ್ರಾಕ್ಷನ್ ಮಾಡೋದು ಅಥವಾ ಎಲ್ರು ಗಮನ ನಮ್ಮ ಕಡೆಗೆ ತಿರುಗುವಂಥ ಕೆಲಸ ಮಾಡೋದು, ದಟ್ ಈಸ್ ವೆರಿ ಅನ್ಕಂಫರ್ಟಬಲ್. ಬಟ್ ಆ ಸಿಚುವೇಶನ್ ನಮಗೆ ಡಿಮ್ಯಾಂಡ್ ಮಾಡ್ತಾ ಇದೆ. ವಿ ಹ್ಯಾವ್ ಟು ಕೈಂಡ್ ಆಫ್ ಆ ಸೆಂಟರ್ ಪಾಯಿಂಟಿಗೆ ಅಥವಾ ಆ ಸ್ಪಾಟ್ಲೈಟಿಗೆ ಹೋಗೋದು, ಎಲ್ಲರೂ ಗಮನ ನಮ್ಮ ಕಡೆಗೆ ಬರ್ಬೋದು. ಯಾಕೆಂದರೆ ನಾವು ಮಾಡುವಂಥ ಡಿಸಿಷನ್ ಮೇ ಬಿ ಯಾವತ್ತು ನಮ್ಮ ಪರ್ಸ್ನಾಲಿಟಿ ಪ್ರಕಾರ ಅಥವಾ ನಮ್ಮ ಪಾಸ್ಟ್ ಡಿಸಿಷನ್ಸ್ ಪ್ರಕಾರ ಯಾರೂ ಇದನ್ನು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ಈ ಥರ ಒಂದು ಡಿಸಿಷನ್ ಮಾಡ್ತೀವಿ ಅಂತ ಹೇಳಿ. ಆ್ಯಂಡ್ ದ್ಯಾಟ್ ಮೇ ಕೈಂಡ್ ಆಫ್ ಪುಲ್ ಎಷ್ಟೊಂದು ಜನದ ಅಟೆನ್ಷನನ್ನು ನಮ್ಮ ಕಡೆಗೆ. ಆ್ಯಂಡ್ ಓ ಮೈ ಗಾಡ್, ಈ ಕಾರ್ಡ್ ಇಲ್ಲಿ ಹೆಂಗೆ ಬಂತು? ಐ ಹ್ಯಾವ್ ನೋ ಐಡಿಯಾ. ಓ ಮೈ ಗುಡ್ನೆಸ್, ದಿಸ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಕಾರ್ಡ್. ಗ್ರೂಪ್ ನಂಬರ್ 1, ಐ ಹ್ಯಾಡ್ ನೋ ಐಡಿಯಾ ಈ ಕಾರ್ಡ್ ಇದ್ರೊಳಗಡೆ ಇದೆ ಅಂತ ಹೇಳಿ. ಐ ಹ್ಯಾವ್ ನೋ ಐಡಿಯಾ. ಯಾ, ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್. ಇದು ಯಾವುದನ್ನ ನೀವು ಮಾಡ್ತಾ ಇದ್ದೀರಾ, ದಟ್ ಈಸ್ ದ ಟರ್ನಿಂಗ್ ಪಾಯಿಂಟ್. ದಿಸ್ ಇಸ್ ವೀಲ್ ಆಫ್ ಫಾರ್ಚ್ಯೂನ್. ಆ್ಯಂಡ್ ಈ ಡೆಕ್ ಒಳಗಡೆ ಈ ಕಾರ್ಡ್ ಹೆಂಗೆ ಬಂತು? ಐ ಹ್ಯಾವ್ ನೋ ಐಡಿಯಾ ಯಾವಾಗ ಈ ಮಿಕ್ಸ್ ಆಯಿತು ಅಂತ ಹೇಳಿ. ಓ ಮೈ ಗುಡ್ನೆಸ್. ಸೊ ವಾಟ್ ಎವರ್ ಇಟ್ ಈಸ್ ಗ್ರೂಪ್ ನಂಬರ್ 1, ದಿಸ್ ವಿಲ್ ಬಿ ಯುವರ್ ಟರ್ನಿಂಗ್ ಪಾಯಿಂಟ್ ನಿಮ್ಮ ಲೈಫಲ್ಲಿ. ಗ್ರೂಪ್ ನಂಬರ್ 1, ವಾಟ್ ಎವರ್ ದ ಡಿಸಿಷನ್, ಏನು ಯೂನಿವರ್ಸ್ ನಿಮ್ಮಿಂದ ಡಿಮ್ಯಾಂಡ್ ಮಾಡ್ತಾ ಇದೆ ಇವಾಗ, ನಿಮ್ಮ ಕಂಫರ್ಟಿಂದ ಸ್ವಲ್ಪ ಆಚೆ ಬರೋದನ್ನು, ನಿಮ್ಮನ್ನು ನೀವು ಸ್ಪಾಟ್ಲೈಟಲ್ಲಿ ಇಡೋದನ್ನು, ಸ್ವಲ್ಪ ಅನ್ಕಂಫರ್ಟಬಲ್ ಆಗಿರುವಂಥ ಆ್ಯಕ್ಷನ್ಸ್ ತೊಗೊಳ್ಳೋದನ್ನು. ಇಟ್ ಮೇ ಫೀಲ್ ಅನ್ಕಂಫರ್ಟಬಲ್ ಇವಾಗ, ಬಟ್ ಮುಂದಕ್ಕೆ ಅಥವಾ ದಿಸ್ ಈಸ್ ವೇರ್ ಮಲ್ಟಿಪಲ್ ಡೈರೆಕ್ಷನ್ ಅಥವಾ ಮಲ್ಟಿಪಲ್ ಆಪ್ಷನ್ಸ್ ಅಥವಾ ಮಲ್ಟಿಪಲ್ ಡೋರ್ಸ್ ಓಪನ್ ಆಗೋ ಚಾನ್ಸಸ್ ಇರುವಂಥದ್ದು. ರೈಟ್, ಇನ್ ಕೇಸ್ ಹೆಲ್ತ್ ವಿಚಾರ ಬಂದಾಗ ಪ್ರಾಬಬ್ಲಿ ಯು ಆರ್ ನಾಟ್ ವೆರಿ ಕಂಫರ್ಟಬಲ್ ಯೋಗ ಮಾಡೋದು ಅಥವಾ ಜಿಮ್ಮಿಗೆ ಹೋಗೋದು ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಬಟ್ ಈಗ ಸದ್ಯಕ್ಕೆ ಈ ಯೂನಿವರ್ಸ್ ಮೇ ಬಿ ಡಿಮಾಂಡಿಂಗ್ ನಿಮ್ಮಿಂದ, ಲೈಕ್ ಯು ನೀಡ್ ಟು ಪುಷ್ ಯುವರ್ ಸೆಲ್ಫ್. ಯಾಕೆಂದರೆ ದಿಸ್ ಇಸ್ ಟೈಮ್ ನಿಮ್ಮ ಹೆಲ್ತ್ ಬಗ್ಗೆ ನೀವು ಫೋಕಸ್ ಮಾಡೋದು, ನೀವು ಎಕ್ಸಸೈಸ್ ಮಾಡೋದು ಪ್ರಾಬ್ಲಿ ಇಟ್ ಇಸ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಬಟ್ ನೋ, ಇಟ್ ಇಸ್ ಟೈಮ್ ನೀವು ಆ್ಯಕ್ಚುಲ್ ಆಗಿ ಆ್ಯಕ್ಷನ್ಸ್ ತೊಗೊಳ್ಬೇಕಾಗಿರೋದು. ನಿಮ್ಮ ಕಂಫರ್ಟ್ ಝೋನ್ ನಮಗೆ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಗ್ರೋತ್ ನಮಗೆ ಇಂಪಾರ್ಟೆಂಟು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇರೋ ಥರ ಇದೆ. ವಿತ್ ದ ವೀಲ್ ಆಫ್ ಫಾರ್ಚೂನ್ ಹಿಯರ್, ಅ ಸರ್ಪ್ರೈಸ್ ವೀಲ್ ಆಫ್ ಫಾರ್ಚೂನ್ ಹಿಯರ್. ಇಟ್ ವಿಲ್ ಸರ್ಪ್ರೈಸ್ ಯು. ನೀವು ಮಾಡುವಂಥ ನಿರ್ಧಾರನ. ಓ ಮೈ ಗಾಡ್, ಐ ಆಮ್ ಸ್ಟಿಲ್ ಶಾಕ್. ಲೈಕ್ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ತುಂಬ ರೀಡಿಂಗ್ಸ್ ನನ್ನ ಸರ್ಪ್ರೈಸ್ ಮಾಡೋದಿಲ್ಲ. 95% ಆಫ್ ದ ರೀಡಿಂಗ್ ಸರ್ಪ್ರೈಸ್ ಮಾಡೋದಿಲ್ಲ, ಬಿಕಾಸ್ ಐ ನೋ, ಐ ಎಕ್ಸ್ಪೆಕ್ಟ್ ಈ ಥರ ಮೆಸೇಜಸ್ ಬರುತ್ತೆ ಅಂತ ಹೇಳಿ. ಸೊ ಒನ್ಸ್ ಇನ್ ಅ ವೈಲ್ ಈ ಥರ ಸರ್ಪ್ರೈಸ್ ಮಾಡಿದಾಗ ಇಟ್ ಈಸ್ ಡೆಫಿನೆಟ್ಲಿ ವರ್ತ್ ಮೆನ್ಷನ್ ಮಾಡೋದು, ಅಂಡರ್ಲೈನ್ ಮಾಡೋದು. ಬಿಕಾಸ್ ವೀಲ್ ಆಫ್ ಫಾರ್ಚೂನ್ ಇಸ್ ಅ ಫಂಟಾಸ್ಟಿಕ್ ಕಾರ್ಡ್. ನಮ್ಮ ಲೈಫ್ ಪಾತು, ನಮ್ಮ ಸ್ಟೋರಿ ಚೇಂಜ್ ಆಗುವಂಥ ಮೂಮೆಂಟು, ನಮಗೆ ಬ್ರೇಕ್ ಥ್ರೂ ಸಿಗುವಂಥ ಮೂಮೆಂಟು, ಆ ಲೋವಿಂದ ಅಪ್ಗೆ ರೇಸ್ ಆಗುವಂಥ ಮೂಮೆಂಟು, ಫ್ಲ್ಯಾಟ್ ಲೈನಿಂದ ಸ್ಪೈಕಿಗೆ ರೇಸ್ ಆಗುವಂಥ ಮೂಮೆಂಟು. ಲೈಕ್ ಫ್ಲ್ಯಾಟ್ ಲೈನ್ ಆದಾಗ ನಮ್ಮ ಹಾರ್ಟ್ ಮಾನಿಟರಲ್ಲಿ, ವಿಚ್ ಮೀನ್ಸ್ ವಿ ಆರ್ ಡೆಡ್. ಆ ಸ್ಪೈಕ್ಸ್ ಬಂದಾಗಲೇ ವಿ ಆರ್ ಅಲೈವ್, ಲಿವಿಂಗ್, ಬ್ರೀದಿಂಗ್ ಅನ್ನೋವಂಥ ಒಂದು ಕಾನ್ಸೆಪ್ಟು. ಸೊ ದಿಸ್ ಈಸ್ ಅ ಮೂಮೆಂಟ್ ಆಫ್ ಸ್ವಲ್ಪ ಡೇರ್ ಆಗಿ, ಸ್ವಲ್ಪ ಬೋಲ್ಡ್ ಆಗಿ, ಸ್ವಲ್ಪ ಕಂಫರ್ಟ್ ಝೋನಿಂದ ನಮ್ಮನ್ನು ನಾವು ಆ ಸ್ಪಾಟ್ಲೈಟಿಗೆ ತೊಗೊಂಡು ಹೋಗೋದು, ಅಥವಾ ನಮಗಿಷ್ಟ ಇಲ್ಲ ಅಂದ್ರೂ ಕೆಲವೊಂದು ನಿರ್ಧಾರಗಳನ್ನ ಮಾಡೋದು. ಆಬ್ಸಲ್ಯೂಟ್ಲಿ ಲೀಡರ್ಶಿಪ್. ಯಾ, ಗ್ರೂಪ್ ನಂಬರ್ 1, ಐ ಥಿಂಕ್ ನಿಮ್ಮ ರೀಡಿಂಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ದಿಸ್ ಇಸ್ ಅ ವೆರಿ 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 ಕ್ಲಿಯರ್ ಮೆಸೇಜ್ ನಿಮಗೆ. ದಿಸ್ ಇಸ್ ಲೀಡರ್ಶಿಪ್. ಲೈಕ್ ಈ ಲಯನ್ ಬಂದು ಇಟ್ ಈಸ್ ಅಬೌಟ್ ದ ಕಿಂಗ್ ಆಫ್ ದ ಜಂಗಲ್ ಆಬ್ವಿಯಸ್ಲಿ. ಸೊ ನಾವು ನೆಕ್ಸ್ಟ್ ಲೆವೆಲಿಗೆ ಹೋಗೋದಕ್ಕೆ ವಿ ನೀಡ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್. ಎಷ್ಟೋ ಜನ ಬ್ಯಾಕ್ಲಾಶ್ ಮಾಡ್ಬೋದು, ಅಥವಾ ಇದು ಲೈಕ್ ಇಟ್ ಈಸ್ ನಾಟ್ ಇವನ್ ನೆಸಸರಿ ನಾವು ಕರಿಯರಲ್ಲಿ ವಿ ಆರ್ ಬಿಕಮಿಂಗ್ ಅ CEO ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಮ್ಮ ಮೈಂಡಲ್ಲಿ ನಾವು ಆರ್ ವಿ ಪ್ರಿಪೇರ್ಡ್ ನೆಕ್ಸ್ಟ್ ಲೆವೆಲಿಗೆ ಹೋಗೋದಕ್ಕೆ. ಅ ವೆರಿ ಸ್ಟ್ರಾಂಗ್ ಮೈಂಡ್ ಸೆಟ್ ಶಿಫ್ಟ್ ನಮಗೆ ಆಗಬೇಕಾಗಿರೋದು. ಜಸ್ಟ್ ಅನ್ ಎಂಪ್ಲಾಯಿಯಿಂದ CEOಗೆ ನಾವು ಮೈಂಡ್ ಸೆಟ್ ಶಿಫ್ಟ್ ಮಾಡಬೇಕಂತ ಅಂದರೆ ವಿ ಹ್ಯಾವ್ ಟು ಫಸ್ಟ್ ಬಿಲೀವ್ ನಾವು ಲೀಡರ್ ಅಂತ ಹೇಳಿ. ವಿ ಹ್ಯಾವ್ ಟು ಫಸ್ಟ್ ಬಿಲೀವ್ ನಮ್ಮ ಕೈಲಿ ಇದು ಸಾಧ್ಯ ಅಂತ ಹೇಳಿ. ವಿ ಹ್ಯಾವ್ ಟು ಬಿಲೀವ್ ನಾವು ಜೀವನದಿಂದ ಇನ್ನೂ ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾಕೆಂದರೆ ಅದು ಐ ಆಮ್ ಡೆಸ್ಟಿನ್ಡ್ ಅನ್ನುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗನ್ನ ನಮ್ಮ ಮೈಂಡಿಗೆ ತಂದುಕೊಳ್ಳೋದು. ನಾವು ಸುಮ್ಮನೆ ಬಾಯಿ ಮಾತಲ್ಲಿ ಕೇಳೋದಕ್ಕೂ ಐ ವಾಂಟ್ ಮನಿ ಅಂತ, ಡು ವಿ ಬಿಲೀವ್, ಡು ವಿ ಡಿಸರ್ವ್, ನಮಗೆ ಅದು ಆ ದುಡ್ಡನ್ನ ತಗೊಳ್ಳೋ ಅಂಥ ಅರ್ಹತೆ ನಮಗಿದೆಯಾ, ಅಥವಾ ನಾವು ಆ CEO ಪೊಸಿಷನ್ಗೆ ಮೂವ್ ಆಗುವಂಥ ಅರ್ಹತೆ ನಮಗಿದೆ ಅನ್ನುವಂಥ ಕಾನ್ಫಿಡೆನ್ಸ್ ಇದೆಯಾ. ಲೈಕ್ ದಟ್ ಈಸ್ ವಾಟ್ ವಿ ಆರ್
ಆರ್ ಟಾಕಿಂಗ್, ದಿಸ್ ಈಸ್ ದ ಮೊಮೆಂಟ್ ಗ್ರೂಪ್ ನಂಬರ್ 1. ನಿಮ್ಮನ್ನು ನೀವು ಸ್ವಲ್ಪ ಪುಷ್ ಬೇಕಾಗಿದೆ ನಮಗೆ ಈ ಸಮಯದಲ್ಲಿ. ನಿಮಗೆ ಏನೇ ಡಿಸಿಷನ್ ಮಾಡಬೇಕಂತ ಅಂದ್ರೂ ವಿ ನೀಡ್ ಅ ಲಿಟಲ್ ಬಿಟ್ ಆಫ್ ಪುಷ್. ಯು ಆರ್ ಕ್ಲೈಂಬಿಂಗ್ ದ ಲ್ಯಾಡರ್. ಈ ಲ್ಯಾಡರ್ ಕ್ಲೈಂಬ್ ಮಾಡ್ತಾ ಇರೋದು, ಇಟ್ ಈಸ್ ಟೈಮ್ ನೀವು ನೆಕ್ಸ್ಟ್ ಲೆವೆಲಿಗೆ ಹೋಗೋದಕ್ಕೆ. ಆ ಫ್ಲಾಟ್ ಲೈನಲ್ಲಿ ತುಂಬ ಕಾಲ ಇದ್ದಾಗಿದೆ. ದಿಸ್ ಈಸ್ ದ ಮೊಮೆಂಟ್ ನಾವು ನೆಕ್ಸ್ಟ್ ಲೆವೆಲ್ಗೆ ನಮ್ಮನ್ನು ನಾವು ಕರ್ಕೊಂಡು ಹೋಗೋದಕ್ಕೆ. ಲ್ಯಾಡರ್ ಈಸ್ ಆಲ್ ಅಬೌಟ್ ಮೂವ್ಮೆಂಟ್, ಅಪ್ವರ್ಡ್ ಮೂವ್ಮೆಂಟ್, ಪಾಸಿಟಿವ್ ಮೂವ್ಮೆಂಟ್. ಆ ಫ್ಲಾಟ್ ಲೈನಿಂದ ಆ ಸ್ಪೈಕ್ಗೆ ಮೂವ್ ಆಗೋವಂಥದ್ದು. ಲೈಕ್ ವಿ ಡೋಂಟ್ ನೋ, ನಾವಿಲ್ಲಿ ಆರಾಮಾಗಿ ಪಿಯಾನೋನಲ್ಲಿ ಹಾಡು ಹೇಳ್ಕೊಂಡು ಕೂತಿರ್ದ್ವಿ. ಈವನ್ ದೋ ಇಟ್ ಈಸ್ ಅನ್ಕಂಫರ್ಟಬಲ್, ಇಲ್ಲಿ ಸೆಟ್ ಆಗಿದ್ದೀವಿ. ಬಟ್ ಇವಾಗ ಯೂನಿವರ್ಸ್ ಡಿಮ್ಯಾಂಡ್ ಮಾಡ್ತಾ, ಇಟ್ ಈಸ್ ಟೈಮ್. ಲೈಕ್ ಇಲ್ಲಿ ತುಂಬ ಕಾಲ ಸೆಟ್ಲಾಗ ಆಗಿದೆ ನಾವು, ವಿ ಹ್ಯಾವ್ ಟು ಪುಷ್ ಸ್ವಲ್ಪ ನಾವು ಈ ಕಂಫರ್ಟ್ ಝೋನಿಂದ ಅಂತ ಹೇಳಿ ಯೂನಿವರ್ಸ್ ನಮ್ಮಿಂದ ಸ್ವಲ್ಪ ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡ್ತಾ ಇರೋದು. ಬಿಕಾಸ್ ನಾವು ಯೂನಿವರ್ಸ್ನ ಕೇಳಿರ್ಬೋದು, ಐ ವಾಂಟ್ ಅ ಬೆಟರ್ ಜಾಬ್ ಆರ್ ಅ ಬೆಟರ್ ಹೆಲ್ತ್ ಆರ್ ಸಮಥಿಂಗ್ ಬೆಟರ್ ಅಂತ ಹೇಳಿ. ಸೊ ಆ ಬೆಟರಿಗೆ ಹೋಗ್ಬೇಕಂತ ಅಂದರೆ ಫಸ್ಟ್ ನಾವು ಯೂನಿವರ್ಸ್ ಡಿಮ್ಯಾಂಡ್ ಮಾಡೋದು, ಆರ್ ಯು ರೆಡಿ, ಆರ್ ಯು ಕಂಫರ್ಟಬಲ್ ನೆಕ್ಸ್ಟ್ ಲೆವೆಲಿಗೆ ಹೋಗೋದಕ್ಕೆ. ಸೊ ಅದನ್ನು ಚಾಲೆಂಜ್ ಆಗಿ ನಿಮಗೆ ತೋರಿಸ್ತಾ ಇರ್ಬೋದು ಯೂನಿವರ್ಸ್ ಇವಾಗ. ಎಷ್ಟರ ಮಟ್ಟಿಗೆ ನೀವು ರೆಡಿ ಇದ್ದೀರಾ ನೀವು ಕೇಳಿರೋದನ್ನ ಪಡೆಯೋದಕ್ಕೆ ಅಂತ ಹೇಳಿ. ಆಬ್ಸಲ್ಯೂಟ್ಲಿ ವಿ ಹ್ಯಾವ್ ಚಾಯ್ಸಸ್ ಇಲ್ಲಿ. ದಿಸ್ ಈಸ್ ಎಕ್ಸಾಕ್ಟ್ಲಿ ಯೂನಿವರ್ಸ್ ನಮಗೆ ಹೇಳ್ತಾ ಇರೋದು ಇವಾಗ. ಚಾಯ್ಸಸ್, ನೀವು ಮಾಡುವಂಥ ನಿರ್ಧಾರ, ನೀವು ತಗೊಳ್ಳೋವಂಥ ನೆಕ್ಸ್ಟ್ ಸ್ಟೆಪ್ಗಳು ನಿಮ್ಮ ಫ್ಯೂಚರನ್ನು ಡಿಟರ್ಮೈನ್ ಮಾಡುತ್ತೆ, ಅಥವಾ ನಿಮ್ಮ ನೆಕ್ಸ್ಟ್ ಡೈರೆಕ್ಷನ್ಗೆ ನೀವು ನೆಕ್ಸ್ಟ್ ಹೋಗುವಂಥ ಡೈರೆಕ್ಷನನ್ನು ಡಿಸೈಡ್ ಮಾಡುತ್ತೆ. ಬಿಕಾಸ್ ದ ಚಾಯ್ಸಸ್, ದರ್ ಆರ್ ಸಮ್ ಚಾಯ್ಸಸ್ ನೀವು ಇವಾಗ ಮಾಡಬೇಕಾಗಿರೋದು. ಹೆಲ್ತ್ ಇಂಪ್ರೂವ್ಮೆಂಟ್ಗಿರ್ಬೋದು, ಅಥವಾ ಕರಿಯರ್ ಚೇಂಜಸ್ಗಿರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ ಡೆವಲಪ್ಮೆಂಟಿಗಿರ್ಬೋದು, ಸ್ವಲ್ಪ ರಿಸ್ಕ್ ತೊಗೊಳ್ಳೋದಿರ್ಬೋದು, ಅಥವಾ ನಿಮ್ಮನ್ನು ನೀವು ಸ್ಪಾಟ್ಲೈಟಲ್ಲಿ ಹಾಕೊಳ್ಳೋವಂಥದ್ದು ಇರ್ಬೋದು. ದೆರ್ ಇಸ್ ಸಮಥಿಂಗ್ ಅನ್ಕಂಫರ್ಟಬಲ್ ಅನಿಸೋ ಅಂಥ ಒಂದು ಸಿಚುವೇಶನ್ ಇದು. ಸ್ವಲ್ಪ ಹಿಂಸೆ ಆಗುವಂಥ ಸಿಚುವೇಶನ್ ಇದು. ಫೇಸ್ ಲೆವೆಲಲ್ಲಿ ನೋಡಿದಾಗ ಇಟ್ ಈಸ್ ಅ ಬಿಟ್ ಅನ್ಕಂಫರ್ಟಬಲ್, ಬಟ್ ಆ್ಯಕ್ಚುಲ್ ಆಗಿ ದಟ್ ಈಸ್ ಎಕ್ಸಾಕ್ಟ್ಲಿ ನಮಗೆ ಬೇಕಾಗಿರೋದು ನಮ್ಮ ಲೈಫಲ್ಲಿ ಆ ಶೇಕಪ್ನ ಮಾಡೋದಕ್ಕೆ. ಯಾಕೆಂದರೆ ದಿಸ್ ಈಸ್ ಲೈಕ್ ವಾಟ್ ಎವರ್ ವಿ ವರ್ ದೇರ್, ನಮ್ಮ ಹಳೆ ಚಾಪ್ಟರ್ ಏನಿದೆ ಇಟ್ ಈಸ್ ಓವರ್. ವಿ ವರ್ ಲೈಕ್ ರಿನ್ಸ್ ಆ್ಯಂಡ್ ರಿಪೀಟ್ ಅಂತ ಏನು ಹೇಳ್ತೀವಿ, ವಿ ರಿನ್ಸ್ ವಿ ರಿಪೀಟ್ ದ ಸೇಮ್ ಥಿಂಗ್ ಡೇ ಆ್ಯಂಡ್ ನೈಟ್ ಆಗ್ತಾನೆ ಇರೋದು. ವಿ ನೀಡ್ ದಟ್ ಚೇಂಜ್ ಇವಾಗ. ವಿ ಆರ್ ರೆಡಿ ಫಾರ್ ದಟ್ ಚೇಂಜ್ ಗ್ರೂಪ್ ನಂಬರ್ 1. ಸೊ ಆ ಚೇಂಜ್ನ ನಾವು ಕೇಳಿದಾಗ ಯೂನಿವರ್ಸಿಗೆ, ಆ ಚೇಂಜ್ ಬರೋದಕ್ಕೆ ಮುಂಚೆ ಫಸ್ಟು ಆ ಶೇಕ್ ಮಾಡುತ್ತಲ್ಲ ಯೂನಿವರ್ಸು, ದಟ್ ಈಸ್ ಆ್ಯಕ್ಚುಲಿ ದ ಕನ್ಫರ್ಮೇಷನ್ ನಾವು ಕೇಳಿರುವಂಥ ಚೇಂಜಸ್ ಬರ್ತಿದೆ ಅಂತ ಹೇಳಿ. ಸೊ ಇವಾಗ ಯೂನಿವರ್ಸ್ ನಮ್ಮನ್ನ ಕ್ವೆಶ್ಚನ್ ಮಾಡೋದು, ಆರ್ ಯು ರೆಡಿ ಈ ಶೇಕಪ್ಗೆ, ಆರ್ ಯು ರೆಡಿ ಈ ಹೊಸ ಡಿಮಾಂಡ್ಸಿಗೆ, ಆರ್ ಯು ರೆಡಿ ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬಂದು ಆ ಡಿಸಿಷನ್ಸ್ನ ಮಾಡೋದಕ್ಕೆ. ಸೊ ಯೂನಿವರ್ಸ್ ಈಸ್ ಆಸ್ಕಿಂಗ್ ಯು ಈ ಸಮಯದಲ್ಲಿ ಟು ಟ್ರಸ್ಟ್. ನೀವು ಕೇಳಿರೋದನ್ನ ನಿಮ್ಮ ಜೀವನಕ್ಕೆ ತರೋದಕ್ಕೆ ಈ ಶೇಕಪ್ ಆಗ್ತಾ ಇರೋದು, ಅಥವಾ ಈ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇರೋದು. ಗೋ ವಿತ್ ದ ಫ್ಲೋ, ಲೈಕ್ ರೈಡ್ ದ ವೇವ್ ಅಂತ ಹೇಳ್ತಾ ಇರೋದು ಗ್ರೂಪ್ ನಂಬರ್ 1. ಲೈಕ್ ಸ್ವಲ್ಪ ಅನ್ಕಂಫರ್ಟಬಲ್ ಇರ್ಬೋದು, ಲೈಕ್ ಇಲ್ಲೆಲ್ಲ ನೀರು ಎಲ್ಲ ಕಡೆ ಹೋಗ್ತಾ ಇರೋದು, ಲೈಕ್ ಜಸ್ಟ್ ರೈಡ್ ದ ವೇವ್ ಸ್ವಲ್ಪ. ಸೊ ಯು ವಿಲ್ ಗೆಟ್ ಕಂಫರ್ಟಬಲ್ಸ್ ನೆಕ್ಸ್ಟ್ ಪಾರ್ಟ್ ಆಫ್ ಯುವರ್ ಲೈಫಲ್ಲಿ. ಬಟ್ ಈಗ ಸದ್ಯಕ್ಕೆ ಆ ಟ್ರಾನ್ಸಿಷನಿಂಗ್ ಎನರ್ಜಿನಲ್ಲಿದ್ದಾಗ ವಿ ಆರ್ ಮೂವಿಂಗ್ ಫ್ಲ್ಯಾಟ್ ಲೈನಿಂದ, ವಿ ಆರ್ ಮೂವಿಂಗ್ ಆ ಸ್ಟ್ಯಾಗ್ನೆನ್ಸಿಯಿಂದ, ವಿ ಆರ್ ಮೂವಿಂಗ್ ಆ ರೆಗ್ಯುಲರ್ ನಾರ್ಮಲ್ ರೂಟೀನಿಂದ ಈ ಹೊಸದಕ್ಕೆ ನಾವು ಮೂವ್ ಆದಾಗ, ವೇರ್ ದೇರ್ ಇಸ್ ಬೆಟರ್, ದೇರ್ ಇಸ್ ಅಡ್ವೆಂಚರ್, ದೇರ್ ಇಸ್ ನ್ಯೂ ಗ್ರೋತ್. ಸೊ ಹೊಸ ಲರ್ನಿಂಗ್ ಕರ್ವ್ಗೆ ನಾವು ಮೂವ್ ಆಗ್ತಾ ಇದ್ದೀವಿ ನಮ್ಮ ಲೈಫಲ್ಲಿ. ಸೊ ದಿಸ್ ಡಿಮಾಂಡ್ಸ್ ಸ್ವಲ್ಪ ಶೇಕಪ್ ನಮ್ಮ ಲೈಫಲ್ಲಿ. ದಿಸ್ ಡಿಮಾಂಡ್ಸ್ ನಮ್ಮ ಅನ್ಕಂಫರ್ಟಬಲ್ ಆದ್ರೂ ಅದನ್ನು ಮಾಡೋದು. ಸೊ ಐ ಆಮ್ ನಾಟ್ ಟೆಲ್ಲಿಂಗ್ ಯು ಲೈಕ್ ಗೋ ಕ್ರೇಜಿ, ಗೋ ವೈಲ್ಡ್ ಅಂತ ಹೇಳಿ, ಬಟ್ ಕ್ಯಾನ್ ವಿ ಪುಷ್ ನಮ್ಮ ಸುತ್ತ ಹಾಕ್ಕೊಂಡಿರೋವಂಥ ಆ ಬೌಂಡ್ರಿನ ಸ್ವಲ್ಪ, ಆ್ಯಂಡ್ ದೆನ್ ಅದರಲ್ಲಿ ಕಂಫರ್ಟ್ ಆದಮೇಲೆ ಇನ್ನೊಂದು ಸ್ವಲ್ಪ. ದಟ್ ಈಸ್ ವಾಟ್ ಯೂನಿವರ್ಸ್ ನಮ್ಮಿಂದ ಡಿಮಾಂಡ್ ಮಾಡ್ತಾ ಇರೋದು. ಬಿಕಾಸ್ ನಾವು ಏನು ಕೇಳಿದ್ದೀವಿ ಯೂನಿವರ್ಸಿಂದ, ಅಥವಾ ಏನು ಬೇಕು ಅನ್ನೋದನ್ನು ನಾವು ಅಂದ್ಕೊಂಡಿದ್ದೀವಿ. ಸೊ ದಟ್ ಈಸ್ ಆಲ್ ದೇರ್, ದಟ್ ಈಸ್ ಆಲ್ ಪಾಸಿಬಲ್. ಬಟ್ ನಾವು ಇರೋ ಅಂತಹ ರೋಡಲ್ಲಿ ಅದಿಲ್ಲ. ಈ ಸಮಯದಲ್ಲಿ ನಾವು ಆ ರೋಡಿಂದ ಸ್ವಲ್ಪ ಡಿವಿಯೇಟ್ ಆಗೋದು. ನೆಕ್ಸ್ಟ್ ರೋಡ್ ಯಾವ ಥರ ಇದೆ ಅಂತ ಗೊತ್ತಿಲ್ಲ, ಬಿಕಾಸ್ ಯಾವಾಗಲೂ ನಾವು ಇದೇ ರೋಡ್ ತೊಗೊಳ್ತಾ ಇದ್ವಿ. ಐ ನೋ ಎಕ್ಸಾಕ್ಟ್ಲಿ ಇಲ್ಲೊಂದು ಪಾಟ್ ಹೋಲ್ ಇದೆ, ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಒಂದು ಹಂಪ್ ಬರುತ್ತೆ, ಇಲ್ಲಿ ಪಕ್ಕದಲ್ಲಿ ಈ ಅಂಗಡಿ ಇದೆ. ಐ ನೋ ಎಕ್ಸಾಕ್ಟ್ಲಿ ದಿಸ್ ರೋಡ್ ಈಸ್ ವೆರಿ ಕಂಫರ್ಟಬಲ್ ನನಗೆ. ಬಟ್ ನಾವು ಡಿಮಾಂಡ್ ಮಾಡ್ತಾ ಇರೋದು ಪ್ರಾಬಬ್ಲಿ ಪಕ್ಕದ ಏರಿಯಾನಲ್ಲಿರ್ಬೋದು, ಪಕ್ಕದ ರೋಡಲ್ಲಿರ್ಬೋದು, ಆರ್ ಜಸ್ಟ್ ಅನ್ ಎಕ್ಸಾಂಪಲ್. ಸೊ ವಿ ಡೋಂಟ್ ನೋ ಆ ರೋಡ್ ಯಾವ ಥರ ಇದೆ ಅಂತ ಹೇಳಿ. ಇಫ್ ಯು ಡೋಂಟ್ ಗೋ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆ ರೋಡ್ ಯಾವ ಥರ ಇದೆ, ಯು ವಿಲ್ ನೆವರ್ ನೋ ಪಾಸಿಬಿಲಿಟೀಸ್ ಏನು ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ಯೂನಿವರ್ಸ್ ಇವಾಗ ನಮ್ಮನ್ನು ಕೇಳ್ತಾ ಇರೋದು. ಗೋ ಎಕ್ಸ್ಪ್ಲೋರ್ ಆ ಪಕ್ಕದ ರೋಡುನು. ಈ ರೋಡ್ ಹೆಂಗೆ ಕಂಫರ್ಟಬಲ್ ಆಗಿತ್ತು, ಆ ರೋಡುನು
ಇಟ್ ವಿಲ್ ಬಿಕಮ್ ಕಂಫರ್ಟಬಲ್. ಹೊಸ ರೂಟೀನ್ ಕಂಫರ್ಟಬಲ್ ಆಗುತ್ತೆ, ಹೊಸ ಚಾಲೆಂಜಸ್ ಕಂಫರ್ಟಬಲ್ ಆಗುತ್ತೆ, ಅದ್ರ ಜೊತೆಗೆ ಹೊಸದನ್ನು ಕಲಿತೀವಿ, ಹೊಸ ಎಕ್ಸ್ಪೀರಿಯನ್ಸ್ಗಳನ್ನು ಪಡಿತೀವಿ. ಲೈಕ್ ದಿಸ್ ಈಸ್ ದ ಮೊಮೆಂಟ್ ಆಫ್ ಚೇಂಜ್ ಗ್ರೂಪ್ ನಂಬರ್ 1. ದಿಸ್ ಈಸ್ ದ ಮೊಮೆಂಟ್ ಆಫ್ ಚಾಯ್ಸ್, ದಿಸ್ ಈಸ್ ದ ಮೊಮೆಂಟ್ ಆಫ್ ಚೇಂಜ್. ಆ್ಯಂಡ್ ವೀಲ್ ಆಫ್ ಫಾರ್ಚ್ಯೂನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ರೀಡಿಂಗಲ್ಲಿ ಬಂದಿರೋದು. ಇಟ್ ಈಸ್ ಅ ವೆರಿ ಕ್ಲಿಯರ್ ಬ್ಯೂಟಿಫುಲ್ ಮೆಸೇಜ್ ಯೂನಿವರ್ಸ್ ನಿಮಗೆ ಕೊಡ್ತಾ ಇರೋದು. ಆ್ಯಂಡ್ ಆಲ್ಸೋ ಇಟ್ ವಾಸ್ ಅ ಶಾಕ್ ಆ್ಯಂಡ್ ಅ ಸರ್ಪ್ರೈಸಿಂಗ್ ಕಾರ್ಡ್. ನಿಮ್ಮ ಗ್ರೂಪಲ್ಲಿ ಆ ಡೆಕ್ ಇಲ್ಲೆಲ್ಲೂ ಇಟ್ಕೊಂಡಿಲ್ಲ ನಾನು ಸುತ್ತಮುತ್ತ, ಆ್ಯಂಡ್ ಈ ಡೆಕ್ ಒಳಗಡೆ ಅದು ಹೋಗಿರೋದು. ವಿ ಹ್ಯಾವ್ ನೋ ಐಡಿಯಾ ಅದೇನು ಅಂತ. 6 ಆಫ್ ಸ್ಕ್ರಾಲ್ಸ್. ಜಸ್ಟ್ ಲಿಸನ್. ನಿಮ್ಮ ಒಳಗಡೆ ನಡೀತಾ ಇರುವಂಥ ಇಂಟ್ಯೂಷನ್ ಏನು ಹೇಳ್ತಿದೆ ಅಂತ. ಆ್ಯಕ್ಚುಲಿ ನಿಮ್ಮ ಇಂಟ್ಯೂಷನ್ ಹೇಳ್ತಿರ್ಬೋದು, ಇದು ಅನ್ಕಂಫರ್ಟಬಲ್ ಅನ್ಸಿದ್ರು ಪ್ರಾಬಬ್ಲಿ ದಿಸ್ ಇಸ್ ದ ರೈಟ್ ಪಾತ್ ಅಂತ. ಬಟ್ ಅದನ್ನು ನಾವು ಇಗ್ನೋರ್ ಮಾಡ್ತಿರ್ಬೋದು, ಅಥವಾ ತುಂಬ ಅನ್ಕಂಫರ್ಟಬಲ್ ಅನ್ನಿಸ್ತಿದೆ ಅಂತ ಪ್ರಾಬಬ್ಲಿ ಈ ಡೈರೆಕ್ಷನ್ ನಮಗಲ್ಲ ಅಂತ ಅಂದ್ಕೊಳ್ತಾ ಇರ್ಬೋದು. ಬಟ್ ಯೂನಿವರ್ಸ್ ಹೇಳ್ತಾ ಇರೋದು, ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಒಳಗಡೆ ಏನು ನಡೀತಾ ಇದೆ. ಫರ್ಗೆಟ್ ಅಬೌಟ್ ಎಕ್ಸ್ಟರ್ನಲ್ ಸಿಚುವೇಶನ್, ಎಕ್ಸ್ಟರ್ನಲ್ ಸರ್ಕಮ್ಸ್ಟಾನ್ಸಸ್ನ ನಾವು ಪಕ್ಕಕ್ಕಿಟ್ಟು ನಮ್ಮ ಒಳಗಡೆ ನಾವು ಹೋಗಿ ಕೇಳ್ಕೊಂಡಾಗ, ಹೌ ಆರ್ ಯು ಫೀಲಿಂಗ್, ಏನು ಹೇಳ್ತಾ ಇದೆ ನಿಮ್ಮ ಇಂಟ್ಯೂಷನು. ಸೊ ಫಾಲೋ ದ್ಯಾಟ್. 6 ಆಫ್ ಸ್ಕ್ರಾಲ್ಸ್ ಇಸ್ 6 ಆಫ್ ಸ್ವಾರ್ಡ್ಸ್. ಆ್ಯಂಡ್ ಆಲ್ಸೋ ಈ ಕಾರ್ಡ್ ಬಂದು ಮೂವಿಂಗ್ ಫಾರ್ವರ್ಡ್ ಕಾರ್ಡ್. ಆ್ಯಕ್ಚುಯಲ್ ಟ್ಯಾರೋನಲ್ಲಿ ನಾವು ನೋಡಿದಾಗ ದಿಸ್ ಇಸ್ ದ ಕಾರ್ಡ್ ಆಫ್ ಮೂವ್ಮೆಂಟ್. ಆ್ಯಂಡ್ ಆಲ್ಸೋ ನಾವು ಮೂವ್ ಆಗ್ತಾ ಇರೋದಲ್ಲ, ಇದು ಯೂನಿವರ್ಸ್ ನಮ್ಮನ್ನು ಮೂವ್ ಮಾಡ್ತಾ ಇರೋದು. ನಾವು ಅಲ್ಲೇ ಇರ್ತೀವಿ ಅಂದರೂ ಯೂನಿವರ್ಸ್ ನಮ್ಮನ್ನು ಅಲ್ಲಿ ಇರೋದಕ್ಕೆ ಬಿಡೋದಿಲ್ಲ, ಯಾಕೆಂದರೆ ಅಲ್ಲಿ ಇನ್ನೇನು ಇಲ್ಲ ಕೊಡೋದಕ್ಕೆ. ಇಟ್ ಈಸ್ ಆಲ್ ಡನ್ ಆ್ಯಂಡ್ ಡಸ್ಟೆಡ್. ಆ ಸಿಚುವೇಷನಲ್ಲಿ ಕಲ್ತಿದ್ದಾಗಿದೆ, ಇದ್ದಿದ್ದಾಗಿದೆ, ನೋಡಿದಾಗಿದೆ, ಮಾಡಿದಾಗಿದೆ. ಹೆಲ್ತ್ ವಿಚಾರ ಅಂದರೆ ಇಟ್ ಈಸ್ ಜಸ್ಟ್ ಓವರ್. ಆ ಸಿಚುವೇಷನಲ್ಲಿ ಇಟ್ ಈಸ್ ದ ಮೊಮೆಂಟ್ ನಾವು ಈ ನೆಕ್ಸ್ಟ್ ಪಾರ್ಟ್ ಆಫ್ ಅವರ್ ಜರ್ನಿಗೆ ಮೂವ್ ಆಗುವಂಥದ್ದು. ಈ ಸ್ಟಾಪಿಂದ ನೆಕ್ಸ್ಟ್ ಸ್ಟಾಪಿಗೆ ಹೋಗೋದು. So just board that bus or train or flight or whatever. Group number 1, like 7 of mirrors. This is the moment. ಲೈಕ್ ರಿಫ್ಲೆಕ್ಟಿಂಗ್ ನಮ್ಮ ಜೀವನದಲ್ಲಿ ಏನೆಲ್ಲ ಆಗಿರೋದನ್ನು, ಆ್ಯಂಡ್ ಪ್ರಿಪೇರಿಂಗ್ ಫಾರ್ ಸಮಥಿಂಗ್ ನ್ಯೂ. ಬಿಕಾಸ್ ವಿ ಹ್ಯಾವ್ ಮಆಟ್ ಈಸ್ ದ ಗಾಡೆಸ್ ಆಫ್ ಜಸ್ಟಿಸ್. ಈಜಿಪ್ಷಿಯನ್ ಪ್ಯಾಂಥಿಯಾನಲ್ಲಿ ಅಥವಾ ಈಜಿಪ್ಷಿಯನ್ ಕಲ್ಚರಲ್ಲಿ ಜಸ್ಟಿಸ್ ಈಸ್ ಆಲ್ಸೋ ಅಬೌಟ್ ಕಾರ್ಮಿಕ್ ಬ್ಯಾಲೆನ್ಸ್. ಓಕೆ. ಆ್ಯಂಡ್ ಆಲ್ಸೋ ದಿಸ್ ಈಸ್ ಅಬೌಟ್ ಬ್ಯಾಲೆನ್ಸ್ ಇನ್ ಜನರಲ್ ನಮ್ಮ ಲೈಫಲ್ಲಿ. ಸೊ ಮೇಲೆ ಹೋಗಿದ್ದು ಕೆಳಗೆ ಹೋಗಬೇಕು, ಕೆಳಗೆ ಹೋಗಿದ್ದು ಮೇಲೆ ಹೋಗಬೇಕು. ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಜೀವನದಲ್ಲಿ. ಮೇ ಬಿ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಎವ್ರಿಥಿಂಗ್ ಪಾಸ್ಟ್ ಸಿಚುವೇಶನ್ಗಳಲ್ಲಿ. ನಾವು ವಿ ಆರ್ ರೆಡಿ. ಆ್ಯಂಡ್ ಯೂನಿವರ್ಸ್ ನಮ್ಮನ್ನ ಪ್ರಿಪೇರ್ ಮಾಡ್ತಾ ಇರೋದು ಈ ಹೊಸ ಸ್ಪೇಸ್ಗೆ, ಹೊಸ ಎಕ್ಸ್ಪೀರಿಯನ್ಸಸ್ಗೆ, ಹೊಸ ಲರ್ನಿಂಗಿಗೆ, ಹೊಸ ಒಂದು ಚಾಪ್ಟರಿಗೆ. ಸೊ 10 ಆಫ್ ಸ್ಟೋನ್ಸ್ ಇಸ್ 10 ಆಫ್ ಪೆಂಟಿಕಲ್ಸ್. ಲೈಕ್ ದಿಸ್ ಈಸ್ ದ ಔಟ್ಕಮ್. ಲೈಕ್ ಈ ಸ್ಟೋನ್ ಕ್ರಿಸ್ಟಲ್ಸ್ನ ಕಲೆಕ್ಟ್ ಮಾಡಿಕೊಂಡು 10 ಆಫ್ ಪೆಂಟಿಕಲ್ಸ್ ಇಸ್ ದ ultimate money card, ultimate destiny for maximum financial gain or earthly satisfaction. So that is a very beautiful card end ಮಾಡೋದಕ್ಕೆ. ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್. ಸೊ ಐ ಆಮ್ ರೆಡಿ ಫಾರ್ ದ ಚೇಂಜ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ಐ ಆಮ್ ರೆಡಿ ಟು ಗೆಟ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ದ್ಯಾಟ್ ಈಸ್ ವಾಟ್ ಇಟ್ ಈಸ್ ಗ್ರೂಪ್ ನಂಬರ್ 1. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತು ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇರ್ತದೆ ಜಾಸ್ತಿ ಮಾಡಿ. ಹ್ಯಾವ್ ಅ ವಂಡರ್ಫುಲ್ 2026. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಗ್ರೂಪ್ ನಂಬರ್ 2, ನೀವು ಪೈರೇಟ್ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಐ ಫೆಲ್ಟ್ ಲೈಕ್ ಎಲ್ಲ ನನ್ನ ಸುತ್ತ ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗಿರೋದು. ಲೈಕ್ ಐ ವಾಸ್ ಇನ್ ಕಂಪ್ಲೀಟ್ ಡಾರ್ಕ್ನೆಸ್. ಈ ಡಾರ್ಕ್ ರಿಟ್ರೀಟ್ ಅಂತ ಮಾಡ್ತಾರೆ. ದಟ್ ಈಸ್ ಬಿಕಮಿಂಗ್ ಫೇಮಸ್ ಹೊರಗಡೆ ಇವಾಗ. ಇಂಡಿಯಾನಲ್ಲಿ ಪ್ರಾಬಬ್ಲಿ 1-2 ಕಡೆನೋ ಇರ್ಬೋದು ಅಷ್ಟೇ. ಈ ಡಾರ್ಕ್ ರಿಟ್ರೀಟ್ ಅಂತ ಅಂದರೆ ಆಬ್ಸಲ್ಯೂಟ್ಲಿ ಡಂಜನ್ ಥರ, ಅಂದರೆ ಕೇವ್ ಥರ, ಅಥವಾ ಕಂಪ್ಲೀಟ್ಲಿ ಕ್ಲೋಸ್ಡ್ ರೂಮ್, ವಾಯ್ಸ್ ಕ್ಯಾನ್ಸಲ್ಡ್, ನಾಯ್ಸ್ ಕ್ಯಾನ್ಸಲ್ಡ್, ಆ್ಯಂಡ್ ಲೈಟ್ ಕ್ಯಾನ್ಸಲ್ಡ್. ಯಾವುದೇ ಒಂದು ನಿಶಬ್ದವಾಗಿ ಲೈಟು ಇಲ್ದಿರ ಕತ್ಲಲ್ಲಿ ಕೂತ್ಕೊಂಡಿರುವಂಥದ್ದು ಫಾರ್ 3 days or 5 days. ಸೊ ದಟ್ ನಮ್ಮ ಥಾಟ್ಸ್ ಜೊತೆ ನಾವು ಕೂತ್ಕೊಳ್ಳಿ ಅಂತ ಹೇಳಿ, ನಮ್ಮ ಜೊತೆ ನಾವು ಕೂತ್ಕೊಳ್ಳಿ ಅಂತ ಹೇಳಿ. ಯಾಕೆಂದರೆ ಇಡೀ ಪ್ರಪಂಚ ಯಾವಾಗಲೂ ಬ್ಯುಸಿಯಾಗಿ ನಮ್ಮ ಸುತ್ತಾ ಇರಬೇಕಾದ್ರೆ ವಿ ಡೋಂಟ್ ನೋ ನಮ್ಮ ಒಳಗಡೆ ಏನಾಗ್ತಾ ಇದೆ ಅಂತ ಹೇಳಿ. ಸೊ ಆ ಡಾರ್ಕ್ನೆಸ್ ರಿಟ್ರೀಟಲ್ಲಿ ಕೂತಿರೋ ಥರ ತೋರಿಸ್ತಾ ಇರೋದು. ಲೈಕ್ ಪಿಚ್ ಡಾರ್ಕ್
ಏನು ಕಾಣೋದಿಲ್ಲ. ಬೆಡ್ಡಿಂದನೂ ನಾವು ಕೆಳಗಡೆ ಇಳಿಬೇಕಂತ ಅಂದರೆ ವಿ ಡೋಂಟ್ ನೋ ನಮ್ಮ ಕಾಲು ಎಲ್ಲಿಡ್ತಾ ಇದ್ದೀವಿ ಅಂತ ಹೇಳಿ. ಸೊ ದ್ಯಾಟ್ ಈಸ್ ಹೌ ಪಿಚ್ ಡಾರ್ಕ್ ರೂಮ್. ಸೊ ನಮ್ಮ ಹಾರ್ಟ್ ಬೀಟ್ ಜೋರಾಗಿ ಕೇಳಿಸ್ತಾ ಇದೆ, ಬಿಕಾಸ್ ಬೇರೆ ಇನ್ನೇನು ನಾಯ್ಸ್ ಇಲ್ಲ. ನಮ್ಮ ಥಾಟ್ಸು ವಾಯ್ಲೆಂಟಾಗಿ ನಮ್ಮ ಕಣ್ಮುಂದೆ ಬರ್ತಾ ಇದೆ, ಬಿಕಾಸ್ ಬೇರೆ ಇನ್ಯಾರು ನಮ್ಮನ್ನು ಡಿಸ್ಟರ್ಬ್ ಮಾಡೋರಿಲ್ಲ. ವಿ ಹ್ಯಾವ್ ಟು ಲಿಸನ್ ನಮ್ಮ ಒಳಗಡೆ ಏನು ನಡೀತಾ ಇದೆ. ಸೊ ದ್ಯಾಟ್ ಈಸ್ ದ ಫಸ್ಟ್ ಇಮೇಜ್ ಅಥವಾ ವಿಷನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಕೊಡ್ತಾ ಇರೋದು. ಸೊ ಪ್ರಾಬಬ್ಲಿ ಈ ಸಮಯದಲ್ಲಿ ಆ ವಾಯ್ಡ್ ಸ್ಪೇಸಲ್ಲಿ ಏನಿದೆ, ಆ್ಯಂಡ್ ಆಲ್ಸೋ ಈ ವಾಯ್ಡ್ ಸ್ಪೇಸ್ ಅಥವಾ ಈ ಡಾರ್ಕ್ನೆಸ್ ಸ್ಪೇಸ್ ಬಂದು ಊಂಬ್ ಅಂದರೆ ಆ ಗರ್ಭದಲ್ಲಿ ಇರುವಂಥ ಮಗುಗೂ ಅನ್ವಯಿಸುವಂಥದ್ದು. ಹೊರಗಡೆ ಯಾವುದೇ ಡಿಸ್ಟರ್ಬೆನ್ಸಸ್ ಇಲ್ಲ, ಬಿಕಾಸ್ ಇಟ್ ಈಸ್ ಕಂಪ್ಲೀಟ್ಲಿ ಇನ್ ದ ಡಾರ್ಕ್ನೆಸ್. ಅದ್ರ ಬೆಳವಣಿಗೆ ಬಗ್ಗೆ ಅಥವಾ ಲೈಕ್ ಏನಾಗ್ತಾ ಇದೆ ಆ ಸಣ್ಣ ಸ್ಪೇಸಲ್ಲಿ ಅಷ್ಟು ಮಾತ್ರನೇ ಅದು ಫೋಕಸ್ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಆಲ್ಸೋ ಲಾಡ್ ಆಫ್ ಪಾಸಿಬಿಲಿಟೀಸ್. ಲೈಕ್ ಈ ಥರ ಒಂದು ಕತ್ಲಲ್ಲಿ ನಾವು ಕೂತಾಗ ದೆರ್ ವಿಲ್ ಬಿ ಹಂಡ್ರೆಡ್ಸ್ ಆಫ್ ನ್ಯೂ ಐಡಿಯಾಸ್ ಅಥವಾ ವಿಷನ್ಸು. ಯಾಕೆಂದರೆ ಹೊರಗಡೆ ಯಾವುದೇ ನಮಗೆ ಡಿಸ್ಟರ್ಬೆನ್ಸ್ ಇಲ್ದಿರ ನಮ್ಮನ್ನು ನಾವು ಒಳಗಡೆ ಹೋಗಿ ಕೇಳ್ಕೊಂಡಾಗ. ಸೊ ಈ ಮೊಮೆಂಟಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಪ್ರಾಬಬ್ಲಿ ಈ ಮೆಸೇಜ್ ಮುಖಾಂತರ ಅಥವಾ ಈ ಇಮೇಜ್ ಮುಖಾಂತರ ನಿಮ್ಗೆ ಹೇಳ್ತಾ ಇರೋದು, ಇಟ್ ಈಸ್ ದ ಮೊಮೆಂಟ್ ಆಫ್ ರಿಟ್ರೀವಲ್. ನಿಮ್ಮನ್ನು ನೀವು ಈ ರಿಟ್ರೀಟ್ ಎನರ್ಜಿಗೆ ತೊಗೊಂಡು ಹೋಗೋದು. ಆ್ಯಂಡ್ ಥಿಂಕ್ ಡೀಪ್ಲಿ ವಾಟ್ ಎವರ್ ದ ಸಿಚುವೇಶನ್ ನೀವು ಈಗ ಈ ಸಮಯದಲ್ಲಿ ಇರೋವಂಥದ್ದು. ಯಾಕೆಂದರೆ ಹೊರಗಡೆ ಇರೋವಂಥ ನಾಯ್ಸು, ಹೊರಗಡೆ ಇರೋವಂಥ ಇನ್ಫ್ಲೂಯೆನ್ಸು, ಹೊರಗಡೆ ಏನು ನಡೀತಾ ಇದೆ ಅದು ಯಾವುದೂ ನಿಮಗೆ ಸಪೋರ್ಟ್ ಮಾಡೋದಿಲ್ಲ ಇವಾಗ. ಯಾಕೆಂದರೆ ನಿಮಗೆ ಬರಬೇಕಾಗಿರುವಂಥ ಉತ್ತರ ನಿಮ್ಮ ಒಳಗಡೆ ಇರೋದು. ಈ ಹೊಸ ಐಡಿಯಾ ಇರ್ಬೋದು, ಅಥವಾ ಕ್ಲಾರಿಟಿ ಇರ್ಬೋದು, ಅಥವಾ ಡಿಸಿಷನ್ ಮೇಕಿಂಗ್ ಎಬಿಲಿಟೀಸ್ ಇರ್ಬೋದು, ಅಥವಾ ಇನ್ ಜನರಲ್ ಆಗೇ ಇಟ್ ಈಸ್ ಅಬೌಟ್ ಯು ಆ್ಯಂಡ್ ಯು ಅಲೋನ್ ಅಂತ ಹೇಳ್ತಾ ಇರೋದು. ತಿರ್ಗಾ ಲೈಕ್ ನನ್ನ ಕೈಯೂ ಹಿಂಗೆ ಇಟ್ಟಿರೋದು, ಲೈಕ್ ಐ ವಾಂಟ್ ಪ್ರೊಟೆಕ್ಟ್ ನನ್ನ ಎನರ್ಜಿನ, ಐ ವಾಂಟ್ ಪ್ರೊಟೆಕ್ಟ್ ಯು, ನಿಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂಥ ಫೀಲಿಂಗು ನನಗೆ ಬರ್ತಾ ಇರೋದು. ಮೇ ಬಿ ಇತ್ತೀಚೆಗೆ ಹೊರಗಡೆ ಡಿಸ್ಟರ್ಬೆನ್ಸಸ್ ತುಂಬ ಇರ್ಬೋದು, ಹೊರಗಡೆ ಟ್ರಿಗರ್ಗಳು ತುಂಬ ಇರ್ಬೋದು, ತುಂಬ ಜನ ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇರ್ಬೋದು, ಅಥವಾ ಜನರಲ್ ಆಗೇ ಯು ಆರ್ ಪ್ರಾಬಬ್ಲಿ ಸ್ಲಿಪ್ಪಿಂಗ್ ಹೊರಗಡೆ ಪ್ರಪಂಚದ ಜೊತೆ. ಆ್ಯಂಡ್ ದೆನ್ ನಿಮ್ಮನ್ನು ನೀವು ಕಳ್ಕೊಳ್ತಾ ಇದ್ದೀರಾ, ಅಥವಾ ನಿಮ್ಮನ್ನು ನೀವು ಮರ್ತೋಗ್ತಾ ಇರ್ಬೋದು, ಅಥವಾ ನಿಮ್ಮ ಒಳಗಡೆ ಏನು ನಡೀತಾ ಇದೆ ಅದನ್ನು ಕೇಳ್ಕೊಳ್ಳೋದಕ್ಕೆ, ನೋಡೋದಕ್ಕೆ, ಅದಕ್ಕೆ ಟೈಮ್ ಕೊಡೋದಕ್ಕೆ ನೀವು ಸಮಯ ಇಲ್ಲದೆ ಇರ್ಬೋದು. ಸೊ ವಾಟ್ ಎವರ್ ಇಟ್ ಈಸ್, ಈಗ ಸದ್ಯಕ್ಕೆ ನಿಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಅಥವಾ ನಿಮ್ಮ ಗಮನಕ್ಕೆ ಬರಬೇಕಾಗಿರೋಂಥ ಮೆಸೇಜು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ, ದಿಸ್ ಈಸ್ ದ ಮೊಮೆಂಟ್ ನೀವು ರಿಟ್ರೀಟ್ ಮಾಡೋದು. ಅಂದರೆ ನಿಮ್ಮನ್ನು ನೀವು ಸ್ವಲ್ಪ ಎಲ್ಲ ಕಡೆಯಿಂದ ನಿಮ್ಮ ಒಳಗಡೆಗೆ ನೀವು ತಗೊಂಡು ಥಿಂಕ್ ಅಬೌಟ್ ಇಟ್. ಈ ಟರ್ಟಲ್ನ ತೋರಿಸ್ತಾ ಇರೋದು, ಈ ಆಮೇಲೆ ಆ ಶೆಲ್ ಒಳಗಡೆ ತನ್ನ ತಲೆನೂ ಕೂಡ ಆ ಶೆಲ್ ಒಳಗಡೆಗೆ ಹಾಕ್ಕೊಂಡು, ಲೈಕ್ ಐ ಡೋಂಟ್ ವಾಂಟ್ ಎನಿಥಿಂಗ್ ಆ್ಯಂಡ್ ಎವ್ರಿಬಡಿ, ಲೈಕ್ ಐ ಜಸ್ಟ್ ವಾಂಟ್ ಟು ರಿಟ್ರೀಟ್ ನನ್ನ ಒಳಗಡೆ ನಾನು. ಆ್ಯಂಡ್ ಆಲ್ಸೋ ಇದು ಸೆಲ್ಫ್ ಕೇರ್ಗೆ ರಿಲೇಟ್ ಆಗಿರೋದು. ದಿಸ್ ಈಸ್ ದ ಮೂಮೆಂಟ್ ಪ್ರಾಬಬ್ಲಿ ಟು ಟೇಕ್ ಕೇರ್. ನಿಮ್ಮನ್ನು ನೀವು ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು. ಮೇ ಬಿ ಯು ಆರ್ ಗಿವಿಂಗ್ ಟೂ ಮಚ್ ಹೊರಗಡೆಗೆ, ನಿಮ್ಮ ಎನರ್ಜಿಗೆ ಮೀರಿ, ನಿಮ್ಮ ಪ್ರಯತ್ನಕ್ಕೆ ಮೀರಿ, ನಿಮ್ಮ ಎಬಿಲಿಟಿಗೆ ಮೀರಿ ನೀವು ಹೊರಗಡೆ ತುಂಬಾ ಕೊಟ್ಟು ನಿಮ್ಮ ಎನರ್ಜಿ ಡಿಪ್ಲೀಟ್ ಆಗಿರೋ ಚಾನ್ಸಸ್ ಇದೆ. ದಿಸ್ ಈಸ್ ದ ಮೂಮೆಂಟ್ ನಿಮ್ಮ ಎನರ್ಜಿನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ನಿಮ್ಮ ಥಾಟ್ಸನ್ನು, ನಿಮ್ಮ ಐಡಿಯಾಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ನಿಮಗೆ ಏನಾಗ್ತಾ ಇದೆ, ನಿಮ್ಮ ಒಳಗಡೆ ಏನಾಗ್ತಾ ಇದೆ ಅಂತ ಹೇಳಿ ನೀವು ಕೇಳ್ಕೊಳ್ಳೋದು. ಬಿಕಾಸ್ ನಿಮಗೇನು ಬೇಕಿದೆ ಅಥವಾ ಏನು ಹುಡುಕ್ತಾ ಇದ್ದೀರಾ, ಉತ್ತರ ಇರ್ಬೋದು, ಅಥವಾ ಕ್ಲಾರಿಟಿ ಇರ್ಬೋದು, ಅಥವಾ ಪೀಸ್ ಆಫ್ ಮೈಂಡ್ ಇರ್ಬೋದು, ಇಟ್ ಓನ್ಲಿ ಹ್ಯಾಪನ್ಸ್ ನೀವು ಸೈಲೆಂಟ್ ಆದಾಗ, ನೀವು ನಿಮ್ಮ ಒಳಗಡೆಗೆ ಹೋದಾಗ, ಹೊರಗಡೆ ನಾಯ್ಸನ್ನೆಲ್ಲ ನೀವು ಕ್ಯಾನ್ಸಲ್ ಮಾಡಿದಾಗ, ವಾಟ್ ಎವರ್ ಇಟ್ is. I understand ನಾವು ಫ್ಯಾಮಿಲಿ ಡೈನಾಮಿಕ್ಸಲ್ಲಿದ್ದಾಗ ವಿ ಕೆನಾಟ್ ಜಸ್ಟ್ ರನ್ ಆ್ಯಂಡ್ ಹೈಡ್. ಯಾಕೆಂದರೆ ಲೈಫ್ ಡಿಮಾಂಡ್ ಮಾಡುತ್ತೆ ನಮ್ಮಿಂದ ಟು ಕೇಟರ್ ಎಲ್ಲರಿಗೂ, ಎಲ್ಲರ ಡಿಮ್ಯಾಂಡ್ಸ್ಗೂ. ಬಟ್ ಆ ಮಧ್ಯದಲ್ಲಿ ನಿಮಗೆ ನೀವು ಹೇಗೆ ಸಮಯ ಕೊಟ್ಕೊಳ್ತೀರಾ, ಎಲ್ಲರಿಗಿಂತ ಸೆಪ್ರೇಟಾಗಿ. ಪ್ರಾಬಬ್ಲಿ ನೀವು ಸೋಲೋ ಟ್ರಿಪ್ಪಿಗೆ ಹೋಗ್ಬೋದು, 1 day or 2 day, ಅಥವಾ ಲೆಟ್ಸ್ ಸೇ ಪಾರ್ಕಿಗೆ ವಾಕಿಂಗಿಗೆ ಹೋಗೋದಿರ್ಬೋದು. ಎಲ್ಲರ ಜೊತೆಗೂ ಹೋಗೋದಲ್ಲ, ನಿಮ್ಮ ಪಾಡಿಗೆ ನೀವು ಒಬ್ಬರೇ ಹೋಗಿ ಕೂತ್ಕೊಳ್ಳೋದು ಆ ಬೆಂಚ್ ಮೇಲೆ. ಆ್ಯಂಡ್ ದೆನ್ ಆಸ್ಕಿಂಗ್ ಯುವರ್ ಸೆಲ್ಫ್, ನಾನು ಯಾವ ಥರ ಇದ್ದೀನಿ ಅಂತ ಹೇಳಿ. ಸಮಥಿಂಗ್ ನಿಮ್ಮ ಬಾಡಿ, ನಿಮ್ಮ ಮೈಂಡು ನಿಮ್ಮಿಂದ ಕೇಳ್ತಾ ಇರೋದು ಈಗ ಸದ್ಯಕ್ಕೆ. ಸೊ ಎಲ್ಲರಿಗೂ ಎಲ್ಲ ಕೊಡ್ತಿದ್ಯಾ, ನನಗೆ ಬೇಕಾಗಿರೋದನ್ನು ಕೊಡ್ತಿದ್ಯಾ ಅನ್ನುವಂಥ ಒಂದು ಪ್ರಶ್ನೆ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಬರ್ತಾ ಇರೋದು. ವೆರಿ ಇಂಟ್ರೆಸ್ಟಿಂಗ್ ಮೆಸೇಜ್. ಇಟ್ ಈಸ್ ವೆರಿ ಡೀಪ್ ಆ್ಯಂಡ್ ಲೈಕ್ ಯೂನಿವರ್ಸ್ ನಿಮ್ಮ ಬಗ್ಗೆ ಕೇರ್ ಮಾಡ್ತಾ ಇರೋ ಥರ. ನೀವೆಲ್ಲರನ್ನೂ ಕೇರ್ ಮಾಡ್ತೀರಾ, ನಿಮ್ಮ ಬಗ್ಗೆ ಯಾರು ಕೇರ್ ಮಾಡ್ತಾ ಇದ್ದಾರೆ ಅನ್ನೋ ಥರ. ಸೊ ನಿಮ್ಮ ಬಗ್ಗೆ ನೀವೇ ಕೇರ್ ಮಾಡಲಿಲ್ಲ ಅಂತ ಅಂದರೆ ವಾಟ್ ಈಸ್ ದ ಪಾಯಿಂಟ್? ಪ್ರಪಂಚದಲ್ಲಿ ನಾವು ಇರೋದಕ್ಕೆ ವಾಟ್ ಈಸ್ ದ ಪಾಯಿಂಟ್? ಎಲ್ಲರಿಗೂ ಎಲ್ಲನೂ ಕೊಟ್ಟು ನಮಗೇನು ಬೇಕೋ ಅದು ಸಿಗ್ತಿಲ್ಲ ಅಂತ ಅಂದರೆ, ನಮಗೇನು ಬೇಕು ನಮ್ಮನ್ನು ನಾವು ಕೇಳ್ಕೊಳ್ತಿಲ್ಲ ಅಂತ ಅಂದರೆ ವಾಟ್ ಈಸ್ ದ ಪಾಯಿಂಟ್ ಅಂತ ಹೇಳಿ ಯೂನಿವರ್ಸು ಅಥವಾ ನಿಮ್ಮ ಗೈಡ್ಸು, ನಿಮ್ಮ ಏಂಜಲ್ಸು ಪ್ರತಿಯೊಬ್ಬರೂ ಪ್ರಶ್ನಿಸ್ತಾ ಇರೋವಂಥ ಒಂದು ಮೆಸೇಜ್ ಥರ ಇದೆ.
ಇದೆ. ಆ್ಯಂಡ್ ಆಲ್ಸೋ ಕೆಲವ್ರಿಗೆ ಈಗ ಸದ್ಯಕ್ಕೆ ಆ ಕಂಫರ್ಟ್ ಬೇಕಾಗಿರ್ಬೋದು, ಆ ಪ್ರೀತಿ ಬೇಕಾಗಿರ್ಬೋದು ಯೂನಿವರ್ಸಿಂದ. ಬಿಕಾಸ್ ನಮ್ಮ ಸುತ್ತ ಇರೋ ಜನರಿಂದ ಅದು ನಮಗೆ ಸಿಗದೇ ಇರ್ಬೋದು ಈಗ ಸದ್ಯಕ್ಕೆ. ಯಾರಿಗೂ ನಾನು ಅರ್ಥ ಆಗೋದಿಲ್ಲ, ಯಾರಿಗೂ ನನ್ನ ಬಗ್ಗೆ ಕಾಳಜಿ ಇಲ್ಲ ಅನ್ನೋವಂಥ ಫೀಲಿಂಗ್ ಇದ್ದು ಯೂನಿವರ್ಸ್ ಹತ್ರ ಮಾತಾಡ್ತಾ ಅಥವಾ ನಿಮ್ಮ ಹೈಯರ್ ಗೈಡ್ಸ್ ಹತ್ರ ಮಾತಾಡ್ತಾ ನೀವು ಇತ್ತೀಚೆಗೆ ಬೇಜಾರಾಗಿದ್ದರೆ ಅಥವಾ ನಿಮ್ಮ ಕಣ್ಣಲ್ಲಿ ನೀರು ಬಂದಿದ್ದರೆ ಈ ವಿಚಾರದ ಬಗ್ಗೆ ನೋ ಬಡಿ ಅಂಡರ್ಸ್ಟ್ಯಾಂಡ್ಸ್ ಮೀ, ಐ ಆಮ್ ಅಲೋನ್ ಅನ್ನೋ ಥರ ಅನಿಸಿದರೆ ಈ ರೀಡಿಂಗ್ ಮುಖಾಂತರ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಅವರ ಪ್ರೀತಿನ ನಿಮಗೆ ಎಕ್ಸ್ಟೆಂಡ್ ಮಾಡ್ತಾ ಇರೋದು, ನಾವಿದ್ದೀವಿ, ನಾವು ಕೇಳಿಸ್ಕೊಳ್ತಾ ಇದ್ದೀವಿ, ಯು ಆರ್ ನಾಟ್ ಅಲೋನ್ ಅಂತ ಹೇಳ್ತಾ ಇರೋ ಥರ ಇದೆ ಇವತ್ತಿನ ರೀಡಿಂಗಲ್ಲಿ. ಓ ಮೈ ಗಾಡ್, ಇಟ್ ಫೀಲ್ಸ್ ಲೈಕ್ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಯು, ಹಗ್ ಯು ಆ್ಯಂಡ್ ಕಿಸ್ ಯು ನಿಮ್ಮ ಹಣೆ ಮೇಲೆ ಆ್ಯಂಡ್ ಟೆಲ್ ಯು ದಟ್ ಯು ಆರ್ ಆಲ್ ರೈಟ್ ಅಂತ ಹೇಳಬೇಕು ಅನ್ನುವಂಥ ಒಂದು ಫೀಲಿಂಗು. ಗ್ರೂಪ್ ನಂಬರ್ 1, ಲೆಟ್ ದ ಲೈಫ್ ಅನ್ಫೋಲ್ಡ್. ಅಗೇನ್ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ದಟ್ ಈಸ್ ವಾಟ್ ಇಟ್ ಫೀಲ್ಸ್. ಈಗ ಸದ್ಯಕ್ಕೆ ಯು ಮೇ ಬಿ ಫೀಲಿಂಗ್ ಅ ಲಿಟಲ್ ಲೋ ಅಥವಾ ಎನರ್ಜಿ ಲೋ ಥರ, ಎನರ್ಜಿ ಸ್ವಲ್ಪ ಡಿಮ್ ಆಗಿರೋ ಥರ ಇರ್ಬೋದು. ಬಿಕಾಸ್ ಡ್ರ್ಯಾಗನ್ ಫ್ಲೈ ಬಂದು ದಿಸ್ ಈಸ್ ದ ಲಾಂಗೆಸ್ಟ್ ಲಿವಿಂಗ್ ಕ್ರಿಯೇಚರ್ ಅಂತ ಹೇಳ್ಬೋದು. ಡ್ರ್ಯಾಗನ್ ಫ್ಲೈ ಎಷ್ಟು ಸಲ ಭೂಮಿ ಪ್ರಪಂಚ ಎಲ್ಲ ಮುಳುಗಿ ಮತ್ತೆ ವಾಪಸ್ ರೀಜನ್ರೇಟ್ ಆದಾಗ್ಲೂ ಡ್ರ್ಯಾಗನ್ ಫ್ಲೈ ಬಂದು ಇಟ್ ಸರ್ವೈವ್ಡ್ ಎಲ್ಲ ಥರ ಒಂದು ಎಕ್ಸ್ಟಿಂಕ್ಷನನ್ನು. ಆ್ಯಂಡ್ ಆಲ್ಸೋ ಡ್ರ್ಯಾಗನ್ ಫ್ಲೈ ಈಸ್ ದ ಕ್ರಿಯೇಚರ್ ಆಪೋಸಿಟ್ ಡೈರೆಕ್ಷನಲ್ಲೂ ಫ್ಲೈ ಮಾಡೋಕ್ಕಾಗೋದು ಟರ್ನ್ ಮಾಡ್ದಿರಾ. ಸೊ ಇಟ್ ಹ್ಯಾಸ್ ಅ ವೆರಿ ಯೂನಿಕ್ ಎಬಿಲಿಟಿ. ಸೊ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಲೈಕ್ ಯು ಹ್ಯಾವ್ ಸರ್ವೈವ್ಡ್, ಎಷ್ಟೊಂದನ್ನ ಸರ್ವೈವ್ ಆಗಿದ್ದೀರಾ ಈ ಭೂಮಿನಲ್ಲಿ ಆ್ಯಂಡ್ ಮತ್ತೆ ನೀವು ವಾಪಸ್ ಎದ್ದು ಮತ್ತೆ ನಿಂತ್ಕೊಂಡಿದ್ದೀರಾ. ದಿಸ್ ಈಸ್ ಪ್ರಾಬಬ್ಲಿ ಜಸ್ಟ್ ಫೀಲಿಂಗ್ ಲೋ ಟೆಂಪ್ರರಿಯಾಗಿ. ಯು ವಿಲ್ ಬಿ ಫೈನ್, ಯು ವಿಲ್ ಮತ್ತೆ ರೀಜನರೇಟ್, ಯು ವಿಲ್ ಡು ಫಂಟಾಸ್ಟಿಕ್. ಬಟ್ ಆ್ಯಸ್ ಆಫ್ ನೌ ಇವಾಗ ನಿಮ್ಮನ್ನು ನೀವು ನೋಡ್ಕೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಲಿವ್ ಲೈಫ್ ಟು ದ ಫುಲ್ಲೆಸ್ಟ್, ಅಬ್ಸಲ್ಯೂಟ್ಲಿ. ಲೈಕ್ ಬೇರೆಯವ್ರಿಗೋಸ್ಕರ ನಾವು ಜೀವನ ಮಾಡ್ತಿದ್ರೆ ಅಥವಾ ಬೇರೆಯವ್ರಿಗೆ ಏನು ಬೇಕೋ ಅದನ್ನು ನೋಡಿ ನಾವು ಅದ್ರ ಬಗ್ಗೆನೇ ನಾವು ಆ ಡಿಮಾಂಡ್ಸನ್ನೇ ಫುಲ್ಫಿಲ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದರೆ ಈ ಮೊಮೆಂಟಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಯು ಆಲ್ಸೋ ಹ್ಯಾವ್ ಟು ಗಿವ್. ನಿಮಗೂ ನೀವು ಕೊಟ್ಕೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ನಿಮ್ಮ ಎಂಟೈರ್ ಸ್ಪಿರಿಚುವಲ್ ಫ್ಯಾಮಿಲಿ ಈ ಸಮಯದಲ್ಲಿ ಲೈಕ್ ನಿಮ್ಮ ಸುತ್ತ ಸರ್ಕಲಲ್ಲಿ ನಿಂತ್ಕೊಂಡು ನೀವು ಮಧ್ಯ ಕೂತ್ಕೊಂಡಿರೋದನ್ನು ತೋರಿಸ್ತಾ ಇರೋದು ಅಥವಾ ನೀವು ಮಧ್ಯ ನಿಂತ್ಕೊಂಡಿರೋದು. ಸೊ ಸರ್ಕಲಲ್ಲಿ ನಾವೆಲ್ಲ ನಿಂತ್ಕೊಂಡು ನಿಮ್ಮ ಹತ್ರ ಬಂದು ವಿ ಆರ್ ಹಗ್ಗಿಂಗ್ ಯು ಟೈಟ್ಲಿ ಆ್ಯಂಡ್ ವಿ ಆರ್ ಸೆಂಡಿಂಗ್ ಯು ಸೋ ಮಚ್ ಲವ್. ಗ್ರೂಪ್ ನಂಬರ್ 2. ಸೊ ದ್ಯಾಟ್ ಈಸ್ ಅ ಮೆಸೇಜ್, ಮೋರ್ ದೆನ್ ಅ ಮೆಸೇಜ್ ಇದು. ದಿಸ್ ಇಸ್ ಟ್ರಾನ್ಸ್ಫರ್ ಆಫ್ ಲವ್, ಟ್ರಾನ್ಸ್ಫರ್ ಆಫ್ ಎನರ್ಜಿ ಈ ರೀಡಿಂಗಲ್ಲಿ. ಗ್ರೂಪ್ ನಂಬರ್ 2, ವಿ ಜಸ್ಟ್ ವಾಂಟ್ ಟು ಸೆಂಡ್ ಲವ್ ಆ್ಯಂಡ್ ಹೀಲಿಂಗ್ ಆ್ಯಂಡ್ ಬ್ಲೆಸ್ಸಿಂಗ್ ಆ್ಯಂಡ್ ಕನ್ಫರ್ಮ್ ದಟ್ ಯು ಆರ್ ನಾಟ್ ಅಲೋನ್ ಅಂತ ಹೇಳಿ. ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್ ನಿಮಗೆ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಇಂಟ್ಯೂಷನ್, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಲೈಕ್ ನಿಮಗೂ ಅನ್ನಿಸ್ತಿರ್ಬೋದು ಇತ್ತೀಚೆಗೆ ಲೈಕ್ ಪ್ರಾಬಬ್ಲಿ ಐ ಹ್ಯಾವ್ ಟು ಕೈಂಡ್ ಆಫ್ ಟೇಕ್ ಅ ಬ್ರೇಕ್ ಅಥವಾ ಐ ಹ್ಯಾವ್ ಟು ಸೆಪ್ರೇಟ್ ಹೊರಗಡೆ ಜನರಿಂದ, ಐ ಹ್ಯಾವ್ ಟು ಟೇಕ್ ಕೇರ್ ನನ್ನನ್ನು ನಾನು ಅನ್ನೋ ಥರ. ಅಥವಾ ನಿಮ್ಮ ಇಂಟ್ಯೂಷನಲ್ಲಿ ಅಥವಾ ನಿಮ್ಮ ಒಳಗಡೆ ಕೆಲವೊಂದು ಮೆಸೇಜ್ಗಳು ಬರ್ತಿರ್ಬೋದು. ಆ್ಯಂಡ್ ಆಲ್ಸೋ ಈ ಕಾರ್ಡ್ ಇಲ್ಲಿರೋದ್ರಿಂದ ಐ ಥಿಂಕ್ ಯು ಆರ್ ವೆರಿ ವೆರಿ ಎಂಪ್ಯಾಥಿಕ್, ವೆರಿ ಸೆನ್ಸಿಟಿವ್ ಸೋಲ್ಸ್ ನೀವು ಈ ಗ್ರೂಪಲ್ಲಿರೋರು. ಸೊ ಸೆನ್ಸಿಟಿವ್ ಸೋಲ್ಸ್ ರಿಕ್ವೈರ್ ಸೆನ್ಸಿಟಿವ್ ಲವ್. ಅನ್ಫಾರ್ಚುನೇಟ್ಲಿ ಪ್ರಪಂಚದಲ್ಲಿ ಆ ಥರ ಒಂದು ಪ್ಯೂರೆಸ್ಟ್ ಆಗಿ ಪ್ರೀತಿ ಕೊಡೋದು ಅಥವಾ ಪ್ರೀತಿ ಸಿಗೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕೆಂದರೆ ಮೋಸ್ಟ್ ಆಫ್ ದೆಮ್ ಸೆಲ್ಫಿಶ್ ಆಗಿ ನಮಗೇನು ಕೊಡ್ತಾ ಇದ್ದಾರೆ ಅದನ್ನು ನೋಡುವಂಥ ಜನರು ತುಂಬ ಇರೋದು. ನಮಗೇನು ಸಿಗ್ತಾ ಇದೆ ಅದ್ರ ತಕ್ಕಂಗೆ ನಾವು ಕೊಡೋದು ಅಥವಾ ಅದನ್ನು ಕೊಡೋಷ್ಟು ಕೆಪಾಸಿಟಿ ಇಲ್ಲ ಈಗ ಸದ್ಯಕ್ಕಿರುವಂಥ ಸಿಚುವೇಶನಲ್ಲಿ ನಾವು. ಸೊ ಯು ಗಿವ್ ಸೋ ಅನ್ಕಂಡೀಷ್ನಲ್ ಲವ್, ಅನ್ಕಂಡೀಷ್ನಲ್ ಕೇರ್ ನೀವು ಪ್ರಪಂಚಕ್ಕೆ ಕೊಡೋದು, ನಿಮ್ಮ ಸುತ್ತ ಇರುವಂಥ ಜನರಿಗೆ ಕೊಡೋದು. ಸೊ ಯು ಡಿಸರ್ವ್ the same kind of unconditional love and care ನಿಮ್ಮ ಬಗ್ಗೆ ಕೂಡ. ಸೊ ಡೆಫಿನೆಟ್ಲಿ ಆರ್ ವೆರಿ ಸೆನ್ಸಿಟಿವ್ ಆ್ಯಂಡ್ ಸ್ವೀಟ್ ಸೋಲ್ಸ್ ಈ ಗ್ರೂಪಲ್ಲಿ ಇರೋರು, ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು. ಸೊ ಅಗೇನ್ ಇವತ್ತಿನ ರೀಡಿಂಗ್ ಮುಖಾಂತರ ಅಥವಾ ಇವತ್ತು ನಾವೇನು ನೋಡ್ತಾ ಇದ್ದೀವಿ ಅಥವಾ ನೀವು ಇಲ್ಲಿ ಕನೆಕ್ಟ್ ಆಗಿರೋದ್ರ ಮುಖಾಂತರ ವಿ ಜಸ್ಟ್ ವಾಂಟ್ ಟು ಸೆಂಡ್ ಅ ಲಾಟ್ ಆಫ್ ಲವ್ ಆ್ಯಂಡ್ ಹಗ್ ನಿಮ್ಮ ಕಡೆಗೆ. ಆ್ಯಂಡ್ ವಿ ವಾಂಟ್ ಟು ಅಗೇನ್ ಟೆಲ್ ಯು ಆರ್ ನಾಟ್ ಅಲೋನ್. ನೀವು ಒಂಟಿಲ್ಲ ಈ ಪ್ರಯಾಣದಲ್ಲಿ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ಯು ಆರ್ ನಾಟ್ ಅಲೋನ್. ಗ್ರೂಪ್ ನಂಬರ್ 2, ಲವ್ ಯು ಆಲ್ ಸೋ ವೆರಿ ಮಚ್. ಆಲ್ ರೈಟ್, ಅಗೇನ್ ಈ ಕಾರ್ಡಲ್ಲಿ ಬಂದು ಲೈಕ್ ಯು ಆರ್
ಯು ಆರ್ ಲೈಕ್ ಪೀಸ್ ಅಂಬಾಸಿಡರ್ಸ್. ಗ್ರೂಪ್ ನಂಬರ್ 2 ಈ ಶಾಂತಿಯ ಸಂಕೇತ ಅಂತ ಏನು ಹೇಳ್ತಾರೆ, ಯು ಆರ್ ಪೀಸ್ ಅಂಬಾಸಿಡರ್ಸ್, ಯು ಆರ್ ಲವ್ ಏಂಜಲ್ಸ್, ಯು ಆರ್ ಪೀಸ್ ಏಂಜಲ್ಸ್, ಲೈಕ್ ಯು ಆರ್ ಲೈಕ್ ಗಾರ್ಡಿಯನ್ ಏಂಜಲ್ಸ್ ಈ ಭೂಮಿ ಮೇಲೆ ಎಷ್ಟೊಂದು ಜನಕ್ಕೆ ನೀವು ನೋಡ್ಕೊಳ್ತಾ ಇರೋದು. ಬಟ್ ದಿಸ್ ಈಸ್ ದ ಮೊಮೆಂಟ್ ನಿಮಗೂ ನೀವು ಅದನ್ನು ಕೊಟ್ಕೊಳ್ಳೋದು ಆ್ಯಂಡ್ ಟು ಬಿಲೀವ್ ದ್ಯಾಟ್ ಯು ಆರ್ ಸ್ಪೆಷಲ್, ಯು ಆರ್ ಯುನೀಕ್, ಆ್ಯಂಡ್ ಪ್ರೊಟೆಕ್ಟ್ ನಿಮ್ಮ ಎನರ್ಜಿನ, ಪ್ರೊಟೆಕ್ಟ್ ನಿಮ್ಮ ಇಂಟ್ರೆಸ್ಟ್ನ, ಪ್ರೊಟೆಕ್ಟ್ ನಿಮ್ಮ ಒಂದು ಐಡಿಯಾಸ್ನ, ಅವ್ರು ಇನ್ ಜನರಲ್ ಆಗಿ ಯು ಹ್ಯಾವ್ ಟು ಪ್ರೊಟೆಕ್ಟ್ ಆ್ಯಂಡ್ ಟೇಕ್ ಕೇರ್ ನಿಮ್ಮನ್ನು ನೀವು ಕೂಡ. ಸೊ ದ್ಯಾಟ್ ಈಸ್ ವಾಟ್ ಯೂನಿವರ್ಸು ಅಥವಾ ನಿಮ್ಮ ಗೈಡ್ಸು ಇವತ್ತಿನ ರೀಡಿಂಗಲ್ಲಿ ನಿಮಗೆ ಹೇಳ್ತಾ ಇರೋದು. ಯು ಆರ್ ಸ್ಪೆಷಲ್, ಯು ಡಿಸರ್ವ್ ಸ್ಪೆಷಲ್ ಟ್ರೀಟ್ಮೆಂಟ್ ಅಥವಾ ಸ್ಪೆಷಲ್ ಲವ್. ಅದನ್ನು ಕೊಡೋದಕ್ಕೋಸ್ಕರ ಇವತ್ತಿನ ರೀಡಿಂಗಲ್ಲಿ ನಿಮ್ಮನ್ನು ನಾವು ಭೇಟಿ ಮಾಡ್ತಾ ಇರೋದು, ಅಥವಾ ಈ ರೀಡಿಂಗಿಗೆ ನಿಮ್ಮನ್ನು ಕರೆಸ್ಕೊಂಡಿರೋದು ಟು ಸೆಂಡ್ ಅವರ್ ಲವ್, ಅವರ್ ಅನ್ಕಂಡೀಷ್ನಲ್ ಲವ್ ನಿಮ್ಮ ಹಾರ್ಟಿಗೆ. ಲೈಕ್ ಇವಾಗ ಥ್ರೆಡ್ನ ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹಾರ್ಟಿಂದ ನಿಮ್ಮ ಹಾರ್ಟಿಗೆ ಕನೆಕ್ಟ್ ಆಗಿರೋವಂಥ ಥ್ರೆಡ್ನ, ಆ್ಯಂಡ್ ಆ ಥ್ರೆಡ್ ಮುಖಾಂತರ 4 ಆಫ್ ಸ್ಕ್ರಾಲ್ಸ್, ಲೈಕ್ ದಿಸ್ ಈಸ್ ಯು, ನಿಮ್ಮ ಎನರ್ಜಿ ಇವಾಗ ನಿಮ್ಮನ್ನು ರೆಸ್ಟ್ ಮಾಡೋದಕ್ಕೆ ಹೇಳ್ತಾ ಇರೋದು, ನಿಮ್ಮನ್ನು ನೀವು ಕೇರ್ ಮಾಡೋದಕ್ಕೆ ಹೇಳ್ತಾ ಇರೋದು. ಆ್ಯಂಡ್ ದೆನ್ ನೀವು ಈ ಪೊಸಿಷನಲ್ಲಿ ಕರ್ಲಾಗಿ ಆ ಮಗು ಥರ ಮಲ್ಕೊಂಡಿದ್ದಾಗ ಲೈಕ್ ವಿ ಆರ್ ದೇರ್ ನಿಮ್ಮ ಸುತ್ತ ಟು ಪ್ರೊಟೆಕ್ಟ್ ಯು, ಟು ಟೇಕ್ ಕೇರ್ ಆಫ್ ಯು ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತಿನ ರೀಡಿಂಗಲ್ಲಿ ನಿಮಗೆ ಹೇಳ್ತಾ ಇರೋದು. ಗ್ರೂಪ್ ನಂಬರ್ 2. ಸೊ ನಾಟ್ ಅ ಮೇಜರ್ ಮೆಸೇಜಸ್ ಇದು ಹೀಗೆ ಮಾಡಿ ಹಾಗೆ ಮಾಡಿ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಐ ಥಿಂಕ್ ದಿಸ್ ಇಸ್ ಅ ವೆರಿ ಸಾಫ್ಟ್, ಟೆಂಡರ್, ಲವ್ವಿಂಗ್ ಪ್ರೆಸೆನ್ಸ್ನ ನಿಮಗೆ ಹೇಳೋದಕ್ಕೆ ಮಾತ್ರ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಗೈಡ್ಸ್ ಬಂದಿರೋ ಥರ ಇದೆ. ದಟ್ ಈಸ್ ವಾಟ್ ಯು ನೀಡ್ ಪ್ರಾಬಬ್ಲಿ. ಈಗ ಸದ್ಯಕ್ಕೆ ನಿಮಗೆ ಬೇಕಾಗಿರೋದು ಅಷ್ಟು ಮಾತ್ರ, ಬೇರೆ ಇನ್ನೇನು ಅಷ್ಟು ಮುಖ್ಯವಾಗಿರುವಂಥದ್ದಿಲ್ಲ. ಇವಾಗ ಯು ಜಸ್ಟ್ ವಾಂಟ್ ಟು ನೋ ಯು ಆರ್ ಲವ್ಡ್. ನಿಮ್ಮನ್ನು ಪ್ರೀತಿಸೋರು ಇದ್ದಾರೆ, ನಿಮ್ಮ ಬಗ್ಗೆ ಕೇರ್ ಮಾಡೋರು ಇದ್ದಾರೆ. ಅವರು ಮನುಷ್ಯರ ರೂಪದಲ್ಲಿ ಬರಲಿಲ್ಲ ಅಂದ್ರೂ ಓ ಮೈ ಗುಡ್ನೆಸ್ ವಿ ಹ್ಯಾವ್ ಸ್ಟೋರಿ. ದಿಸ್ ಈಸ್ ಯುವರ್ ಆನ್ಸಿಸ್ಟರ್ಸ್ ಎನರ್ಜಿ, ದಿಸ್ ಈಸ್ ಯುವರ್ ಗೈಡ್ಸ್ ಎನರ್ಜಿ. ಸೊ ಕಲೆಕ್ಟಿವ್ ಆಗಿ ನಿಮ್ಮ ಗೈಡ್ಸು, ನಿಮ್ಮ ಆನ್ಸಿಸ್ಟರ್ಸು ನಿಮ್ಮ ಸುತ್ತ ನಿಂತ್ಕೊಂಡಿರೋದು. ಐ ಹ್ಯಾವ್ ಹಾರ್ಡ್ ಟೈಮ್ ಫೋಕಸ್ ಮಾಡೋದು ಈ ಕಾರ್ಡನ್ನು. ಹೋಪ್ಫುಲಿ ಇಟ್ ಇಸ್ ಫೋಕಸಿಂಗ್. ಇದು ಲೈಕ್ ನಿಮ್ಮ ಗೈಡ್ಸು ನಿಮ್ಮ ಸುತ್ತ ನಿಂತ್ಕೊಂಡಿರೋ ಥರ ಇದೆ. ಆ್ಯಂಡ್ ಆಲ್ಸೋ ಈ ಕಾರ್ಡ್ ಬಂದು ಹರ್ಮಿಟ್ ಕಾರ್ಡು. ಸ್ಟಾರ್ಟಿಂಗಲ್ಲಿ ನಾನು ಏನು ಹೇಳಿದೆ, ಆ ಹರ್ಮಿಟ್ ಎನರ್ಜಿ, ಆ ಶೆಲ್ ಒಳಗಡೆ ಹೋಗೋ ಎನರ್ಜಿ, ರಿಟ್ರ್ಯಾಕ್ಟ್ ಮಾಡ್ಕೊಳ್ಳೋವಂಥ ಎನರ್ಜಿ, ದಟ್ ಈಸ್ ಆಲ್ ಈ ಕಾರ್ಡನ್ನು ರೆಪ್ರೆಸೆಂಟ್ ಮಾಡುವಂಥದ್ದು. ಆ್ಯಂಡ್ ಆಲ್ಸೋ ಈ ಕಾರ್ಡ್ ಬಂದು ನಮ್ಮ ಆನ್ಸಿಸ್ಟರ್ಸು, ನಮ್ಮ ಗೈಡ್ಸು, ನೀವು ಏನನ್ನು ಆ ಬೆಳಕನ್ನು ಈ ಭೂಮಿಗೆ ಕೊಡ್ತಾ ಇದ್ದೀರಾ, ಪ್ರೀತಿನ ಈ ಭೂಮಿಗೆ ಕೊಡ್ತಾ ಇದ್ದೀರಾ, ಅದಕ್ಕೆ ಸಿಗಬೇಕಾಗಿರುವಂಥ ಪ್ರತಿಫಲ, ಅದಕ್ಕೆ ತಕ್ಕಂಗೆ ಸಿಗಬೇಕಾಗಿರುವಂಥ ಪ್ರೀತಿನ ನಿಮ್ಮ ಗೈಡ್ಸು ನಿಮಗೆ ಇವತ್ತಿನ ರೀಡಿಂಗ್ ಮುಖಾಂತರ ಕೊಡ್ತಾ ಇರೋದು. ಅವರ ಒಂದು ಗ್ರ್ಯಾಟಿಟ್ಯೂಡನ್ನ ನಿಮಗೆ ಕಳಿಸ್ತಾ ಇರೋ ಥರ ಇದೆ. ಏಕೆಂದರೆ ನೀವಿಲ್ಲಿ ಬಂದಿರೋದು ಟು ಬಿ ದಿಸ್ ಲವ್ ಆ್ಯಂಡ್ ಲೈಟ್. ಅದ್ರ ಜೊತೆಗೆ ಎಷ್ಟೊಂದು ಪ್ಯಾಟರ್ನ್ಗಳನ್ನು, ಎಷ್ಟೊಂದು ಅನ್ನೆಸೆಸರಿ ಏನು ಬ್ಯಾಗೇಜು ನಿಮ್ಮ ಆ್ಯನ್ಸಿಸ್ಟ್ರಿನಲ್ಲಿ, ನಿಮ್ಮ ಲೀನೇಜಲ್ಲಿ ಕ್ಯಾರಿ ಮಾಡ್ತಿದ್ರು, ಅದನ್ನು ಬ್ರೇಕ್ ಮಾಡೋದಕ್ಕೆ ನೀವು ಈ ಭೂಮಿ ಮೇಲೆ ಬಂದಿರೋದು. ಇಟ್ ಈಸ್ ಹಾರ್ಡ್ ವರ್ಕ್ ಆ್ಯಂಡ್ ನಾವು ಅದನ್ನು ಡಿನೈ ಮಾಡ್ತಾನೆ ಇಲ್ಲ. ಇಟ್ ಈಸ್ ಡೆಫಿನೆಟ್ಲಿ ಅ ಹಾರ್ಡ್ ವರ್ಕ್. ಸೊ ಹಾಗಾಗಿ ವಿ ಆರ್ ಹಿಯರ್ ಟು ಪ್ರೊಟೆಕ್ಟ್ ಯು, ಟು ಗೈಡ್ ಯು, ಟು ಟೇಕ್ ಕೇರ್ ಆಫ್ ಯು. ನಿಮ್ಮನ್ನು ಕೇರ್ ಮಾಡೋದಕ್ಕೆ ದೇರ್ ಇಸ್ ಅ ಸ್ಪೆಷಲ್ ಗ್ರೂಪ್ ಆಫ್ ಗೈಡ್ಸ್ ನಿಮಗೆ ಈ ಸಮಯದಲ್ಲಿ ನಿಮಗೆ ಬೇಕಾಗಿರುವಂಥ ಸ್ಟ್ರೆಂತ್ನ, ಎನರ್ಜಿನ, ಆ ಪ್ರೀತಿನ ನಿಮ್ಮ ಹಾರ್ಟಿಗೆ ಕಳಿಸ್ತಾ ಇರೋದು. ಸೊ ದ್ಯಾಟ್ ಈಸ್ ವಾಟ್ ಇವತ್ತಿನ ರೀಡಿಂಗಲ್ಲಿ ನಿಮಗೆ ಕೊಡ್ತಾ ಇರೋಂಥ ಮೆಸೇಜು. ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ಲವ್ಡ್ ಅಂತ ಹೇಳಿ. ಗ್ರೂಪ್ ನಂಬರ್ 1 ಐ ಆಮ್ ಲವ್ಡ್ ಅಂತ ಹೇಳಿ ಕೆಳಗಡೆ ಮೆಸೇಜ್ ಮಾಡಿ. ಆ್ಯಂಡ್ ಫೈನಲ್ ಆಗಿ we have 7 of scrolls and the artist. Yeah, you guys are like very creative souls, very sensitive souls, like very motherly energy, very goddess, like very soft tender goddess energy, very angel like energy ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿರೋದು. ಸೊ ಆ್ಯಂಡ್ ಆಲ್ಸೋ we have 7 of scrolls is 7 of wands energy. ಈ ಕಾರ್ಡಲ್ಲಿ ಅಗೇನ್ ವಿ ಹ್ಯಾವ್ ಇಂಟ್ಯೂಷನ್. ಇಲ್ಲಿ ನೀವು ಯಾವುದಾದ್ರೂ ನಿರ್ಧಾರದ ಬಗ್ಗೆ ಅಥವಾ ಈ ಸಿಚುವೇಶನಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನಿಸ್ತಿದ್ರೆ ಅಗೇನ್ ಹೊರಗಡೆಯಿಂದ ಇನ್ಫ್ಲೂಯೆನ್ಸ್ ಆಗ್ದಿರಾ, ಹೊರಗಡೆ ಜನರಿಂದ ಇನ್ಫ್ಲೂಯೆನ್ಸ್ ಆಗ್ದಿರಾ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ ಅದನ್ನು ಟ್ರಸ್ಟ್ ಮಾಡಿ ಈ ಡೈರೆಕ್ಷನಲ್ಲಿ ಹೋಗೋದಕ್ಕೆ ಬೇಕಾಗಿರೋಂಥ ನಿರ್ಧಾರ ಮಾಡೋದ್ರ ಬಗ್ಗೆ ಹೇಳ್ತಾ ಇರೋದು. ಬಿಕಾಸ್ ಹೊರಗಡೆಯಿಂದ ಓವರ್ವೆಲ್ಮ್ ಆಗಿ ಕನ್ಫ್ಯೂಸ್ ಆಗಿರ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಜಸ್ಟ್ ಗೆಟ್ ವಿತ್ ಇನ್, ನಿಮ್ಮ ಒಳಗಡೆ ಹೋಗಿ ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ, ನಿಮಗೇನು ಸರಿ ಅನ್ನಿಸ್ತಾ ಇದೆ, ನಿಮ್ಮ ಕೆಪಾಸಿಟಿ ಏನು ಅಂತ ನಿಮಗೆ ಗೊತ್ತಿರುತ್ತೆ. ನಿಮ್ಮ
ಲೈಕ್ ಸ್ಟ್ರೆಂತ್ ನಿಮಗೆ ಗೊತ್ತಿರುತ್ತೆ, ಹೊರಗಡೆ ಜನರಿಗೆ ಗೊತ್ತಿರೋದಿಲ್ಲ, ಅಥವಾ ನಿಮ್ಮ ರಿಕ್ವೈರ್ಮೆಂಟ್ ಹೊರಗಡೆ ಜನರಿಗೆ ಗೊತ್ತಿರೋದಿಲ್ಲ. ಸೊ ಸ್ಟಾಪ್ ಹೊರಗಡೆ ಇನ್ಫ್ಲೂಯೆನ್ಸ್ಗಳನ್ನು, ಸ್ಟಾಪ್ ಹೊರಗಡೆ ಒಪಿನಿಯನ್ಸನ್ನು ಆ್ಯಂಡ್ ಫಾಲೋ ಯುವರ್ ಇಂಟ್ಯೂಷನ್. ಎಸ್ಪೆಷಲಿ ನೀವು ಡಿಸಿಷನ್ಸ್ ಮಾಡ್ತಿದ್ರೆ ಅಥವಾ ಯಾವುದಾದ್ರು ಡಿಸಿಷನ್ ಮಾಡೋ ಅಂಚಲ್ಲಿದ್ದರೆ ಅಥವಾ ಯಾವುದಾದ್ರೂ ಡೈರೆಕ್ಷನು, ಹೊಸ ಡೈರೆಕ್ಷನಲ್ಲಿ ಮೂವ್ ಆಗುವಂಥ ಒಂದು ಕ್ರಾಸ್ ರೋಡ್ಸಲ್ಲಿದ್ದರೆ ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂತ ಹೇಳ್ತಾ ಇರೋದು. ಬಿಕಾಸ್ ನಿಮ್ಮ ಇಂಟ್ಯೂಷನ್ ಕಾರ್ಡು ಇಲ್ಲಿರೋದ್ರಿಂದ, ಆ್ಯಂಡ್ ಆಲ್ಸೋ ಯು ಆರ್ ಹೈಲಿ ಸೆನ್ಸಿಟಿವ್ ಆ್ಯಂಡ್ ವೆರಿ ಸ್ಪಿರಿಚುವಲಿಸ್ಟಿಕ್ ಸೋಲ್ಸ್ ಈ ಗ್ರೂಪಲ್ಲಿರೋರು. ಸೊ ಡೆಫಿನೆಟ್ಲಿ ನಿಮ್ಮ ಗೈಡ್ಸು ನಿಮ್ಮ ಇಂಟ್ಯೂಷನ್ ಮುಖಾಂತರ ಗೈಡ್ ಮಾಡ್ತಾ ಇರೋದು. ಸೊ ಪೇ ಅಟೆನ್ಷನ್, ಫಾಲೋ ಯುವರ್ ಇಂಟ್ಯೂಷನ್ ಈ ಪರ್ಟಿಕ್ಯುಲರ್ ಗೈಡೆನ್ಸಲ್ಲಿ ಅಥವಾ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ. ಆ್ಯಂಡ್ ಎಲ್ಲದಕ್ಕಿಂತ ಮೇಜರ್ ಆಗಿ ಯು ಆರ್ ಲವ್ಡ್. ಗ್ರೂಪ್ ನಂಬರ್ 2, ಯು ಆರ್ ಲವ್ಡ್, ಯು ಆರ್ ಪ್ರೊಟೆಕ್ಟೆಡ್ ಆ್ಯಂಡ್ ಯು ಆರ್ ಕೇರ್ಡ್. ಆಲ್ ರೈಟ್. ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು. ಆ್ಯಂಡ್ ಹೋಪ್ಫುಲಿ ಇದು ರೆಸನೇಟ್ ಆಯಿತು. ನಿಮ್ಮ ಮನಸ್ಸಿಗೆ, ನಿಮ್ಮ ಮೈಂಡ್ಗೆ ಸ್ವಲ್ಪ ಪೀಸ್ ತಂದುಕೊಟ್ಟಿದೆ, ಸ್ವಲ್ಪ ಕಂಫರ್ಟ್ ತಂದುಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ. ಆಲ್ ರೈಟ್. ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತು ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 2, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.